ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಮಿಂಚಿನ ತನಿಖೆ ನಡೀತಾ ಇದೆ. ಆ ನಿಗೂಢ ವ್ಯಕ್ತಿಗೆ ಸತತ 2 ದಿನಗಳಿಂದ ಡ್ರಿಲ್ ಮಾಡಲಾಗ್ತಾ ಇದೆ. ನಿನ್ನೆ ಇವತ್ತು ಆ ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈಯಲಾಗ್ತಾ ಇದೆ. ನಿನ್ನೆ 8 ಗಂಟೆ, ಇವತ್ತು ಸತತ 7 ಗಂಟೆ ಆ ವ್ಯಕ್ತಿಯ ವಿಚಾರಣೆ ನಡೆದಿದೆ. SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದೂರುದಾರನ ಇವತ್ತಿನ ವಿಚಾರಣೆ ಮುಕ್ತಾಯ ಆಗಿದೆ. ಇವತ್ತು ಸತತ 7 ಗಂಟೆಗಳ ಕಾಲ ಆ ವ್ಯಕ್ತಿಯನ್ನ, ದೂರುದಾರನನ್ನ ವಿಚಾರಣೆಗೀಡು ಮಾಡಲಾಗಿದೆ. ಮಂಗಳೂರಿನ SIT ಕಚೇರಿಯಿಂದ ದೂರುದಾರ ತೆರಳಿದ್ದಾರೆ. 3 ವಕೀಲರು ಬಂದಿದ್ರು ದೂರುದಾರನ ಜೊತೆ. ಅವ್ರ ಜೊತೆ ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಮಿಂಚಿನ ತನಿಖೆ ನಡೀತಾ ಇದೆ. ಆ ದೂರುದಾರ ಏನಿದ್ದಾನೆ ಆತನನ್ನ SIT ವಿಚಾರಣೆಗೀಡು ಮಾಡಿದೆ. ನಿರಂತರ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿದಿದ್ದಾರೆ. ಯಾಕಂತಂದ್ರೆ ಆತನಿಂದನೇ ಪ್ರಶ್ನೆ ಕೇಳ್ತಾ ಹೋಗಬೇಕು. ಯಾಕಂತಂದ್ರೆ ಇಡೀ ಪ್ರಕರಣದಲ್ಲಿ ಆತನೇ ಕೊಡಬೇಕಾಗಿರ್ತಕ್ಕಂಥದ್ದು ಮಾಹಿತಿಯನ್ನ. ದೂರು ಕೊಟ್ಟ ನಂತರದಲ್ಲಿ ಸ್ಫೋಟಕ ಮಾಹಿತಿ ಆತನಿಂದಾನೇ ಆರಂಭ ಮಾಡ್ತಾರೆ. ಮುಂದೆ ಯಾವ ದಿಕ್ಕನ್ನ ಪಡ್ಕೊಳ್ಳುತ್ತೆ ಈ ಒಂದು ತನಿಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಷ್ಟಕ್ಕೂ ಇವತ್ತಿನ ಆ ನಿಗೂಢ ವ್ಯಕ್ತಿಯ ವಿಚಾರಣೆ ಹೇಗಿತ್ತು? ಆ ವ್ಯಕ್ತಿಗೆ SIT ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳು ಯಾವ್ಯಾವು? SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು? ಎಲ್ಲದ್ರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ಇಡೀ ದೇಶದಾದ್ಯಂತ ಸುದ್ದಿಯಾಗ್ತಿದೆ. 100 ಶವಗಳನ್ನ ಹೂತಿರೋದಾಗಿ ಅನಾಮಿಕ ಕೊಟ್ಟ ದೂರು ಸಂಚಲನವನ್ನೇ ಸೃಷ್ಟಿಸಿದೆ. ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ SIT ಪಣತೊಟ್ಟಿದೆ. ನಿನ್ನೆಯಿಂದ ನಿಗೂಢ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಿದೆ. SIT ಮುಂದೆ ಸತ್ಯ ಬಾಯ್ಬಿಟ್ಟನ ಅನಾಮಿಕ. ಬಯಲಾಗುತ್ತಾ ಧರ್ಮಸ್ಥಳ ತಲೆಬುರುಡೆ ರಹಸ್ಯ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರೋದಾಗಿ ದೂರು ನೀಡಿದ್ದ ನಿಗೂಢ ವ್ಯಕ್ತಿಯನ್ನ ನಿನ್ನೆ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ನಿನ್ನೆ ಇಡೀ ದಿನ ಅನಾಮಿಕನಿಗೆ ಡ್ರಿಲ್ ಮಾಡಿದ ಅಧಿಕಾರಿಗಳು ಇವತ್ತು ಕೂಡ ಮತ್ತೆ ಪ್ರಶ್ನೆಗಳ ಸುರಿಮಳೆ ಸುರಿದ್ರು. ತಲೆಬುರುಡೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರು. ನಿನ್ನೆ ಇಡೀ ದಿನ SIT ವಿಚಾರಣೆ ಎದುರಿಸಿದ್ದ ನಿಗೂಢ ವ್ಯಕ್ತಿ ಎಲ್ಲೂ ಕೂಡ ಶವಗಳನ್ನ ಹೂತಿರೋ ನಿಖರ ಜಾಗದ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ. ಇದೇ ಕಾರಣಕ್ಕೆ ಇವತ್ತು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿಯವರೇ ಅನಾಮಿಕನ ವಿಚಾರಣೆ ಮಾಡಿದ್ರು. ಬೆಳಗ್ಗೆ 10 ಗಂಟೆಯಿಂದ ಮಿಂಚಿನ ತನಿಖೆ ಮಾಡಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಶವಗಳನ್ನ ಹೂತಿಟ್ಟ ಜಾಗ ನಿನಗೆ ಈಗಲೂ ನೆನಪಿದ್ಯಾ? ಒಂದೇ ಕಡೆ ಹೂತಿದ್ಯಾ ಅಥವಾ ಬೇರೆ ಬೇರೆ ಕಡೆ ಹೂತಿದ್ಯಾ? ಶವಗಳು ಹೂತಿಟ್ಟ ಜಾಗ ಪಂಚಾಯಿತಿಗೆ ಸೇರಿದ್ದ? ಆ ಜಾಗ ತೋರಿಸಲು ಮಾನಸಿಕವಾಗಿ ಸಿದ್ಧನಾಗಿರುವೆಯಾ? ನೀನು ಹೂತಿರುವ ದೇಹಗಳನ್ನ ಕೊಲೆ ಮಾಡಲಾಗಿತ್ತ? ಆ ಕೃತ್ಯದ ಆರೋಪಿಗಳು ಯಾರೆಂದು ನಿನಗೆ ಗೊತ್ತಾ? ಆರೋಪಿಗಳು ಇವರೇ ಎಂದು ಹೇಳಲು ಸಾಕ್ಷ್ಯ ಇದ್ಯಾ? ನೀನು ಇಷ್ಟು ವರ್ಷ ಅಜ್ಞಾತವಾಗಿರಲು ಕಾರಣ ಏನು? ಏಕಾಏಕಿ ವಕೀಲರ ಬಳಿ ಬರಲು ಸಹಾಯ ಮಾಡಿದ್ಯಾರು? ನಿನ್ನನ್ನ ಯಾರೋ ಹುಡುಕಿಕೊಂಡು ಬಂದಿರಬೇಕು ಅಲ್ವಾ? ಹೀಗೆ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅನಾಮಿಕನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಇದಿಷ್ಟೇ ಅಲ್ಲ, ದೂರು ನೀಡುವ ಮುನ್ನ ನಿಗೂಢ ವ್ಯಕ್ತಿ ಹೊರತೆಗೆದಿದ್ದ ತಲೆಬುರುಡೆ ಬಗ್ಗೆಯೂ ಡ್ರಿಲ್ ಮಾಡಿದ್ರು.
ನೀನು ಅಸ್ಥಿಪಂಜರವನ್ನ ಹೊರತೆಗೆದಿದ್ದು ಎಲ್ಲಿ? ಆ ಅಸ್ಥಿಪಂಜರ ಹೆಣ್ಣಿನದ್ದ ಪುರುಷನದ್ದ? ಕೊನೆಗಾಗಿ ಹೂತು ಹಾಕಿದ ಅಸ್ಥಿಪಂಜರವೇ ಆತ್ಮಹತ್ಯೆಯಿಂದ ಮೃತಪಟ್ಟ ಶವವಾಗಿತ್ತ? ದೌರ್ಜನ್ಯದಿಂದ ಮೃತಪಟ್ಟ ಕುರುಹು ಇತ್ತ? ಶವ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಶವದ ಜೊತೆಯಲ್ಲಿ ಬೇರೆ ವಸ್ತುಗಳು ಇತ್ತ? ಎಷ್ಟು ಗಂಟೆಗೆ ಅಸ್ಥಿಪಂಜರ ಹೊರತೆಗೆಯಲಾಗಿತ್ತು? ಅಸ್ಥಿಪಂಜರ ಹೊರತೆಗೆಯುವಾಗ ನಿನ್ನ ಜೊತೆ ಯಾರಿದ್ರು? ತಲೆಬುರುಡೆಯ ವಿಡಿಯೋ ಮಾಡಿದ್ದು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಎಲ್ಲದಕ್ಕೂ ಅನಾಮಿಕನಿಂದ ಉತ್ತರ ಪಡೆದ್ರು. ನಿನ್ನ ಹಿಂದೆ ಯಾರಾದ್ರೂ ಒತ್ತಡ ಹಾಕಿ ಹೇಳಿಕೆ ನೀಡಿಸುತ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಜನರ ಅಪೇಕ್ಷೆಯಂತೆ SITಯನ್ನು ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು. ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಂಡ ಬಳಿಕ SIT ಅಧಿಕಾರಿಗಳು ನಿಗೂಢ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಿದ್ದಾರೆ. ನಂತರ ಹೂತು ಹಾಕಿರೋ ಜಾಗಕ್ಕೆ ಅನಾಮಿಕನನ್ನ ಕರೆದೊಯ್ದು ಶವಗಳನ್ನ ಹೊರತೆಗೆಯುತ್ತಾರೆ. ಒಂದು ವೇಳೆ ತಲೆಬುರುಡೆ ಸಿಕ್ಕಿದ್ದೇ ಆದ್ರೆ ಧರ್ಮಸ್ಥಳ ತಲೆಬುರುಡೆ ಕೇಸ್ನ ಅಸಲಿ ತನಿಖೆ ಶುರುವಾಗೋದೇ ಅಲ್ಲಿಂದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಲ್ರೈಟ್, ಈ ವಿಚಾರವಾಗಿ ಸಾಕಷ್ಟು ಮಾಹಿತಿ ಇದೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಮಂಗಳೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೆಯೇ ಇವತ್ತೇನೇನು ನಡೀತು ಅಂತ ಹೇಳೋದಕ್ಕೆ, ಜೊತೆಗೆ ಧರ್ಮಸ್ಥಳದಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ ಧರ್ಮಸ್ಥಳದಿಂದ. ಹಾಗೆಯೇ ನಮ್ಮ ಪ್ರತಿನಿಧಿ ಅರವಿಂದ್ ಇದ್ದಾರೆ. ಹಾಗೆಯೇ ಇನ್ನೋರ್ವ ಪ್ರತಿನಿಧಿ ವೀರೇಶ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲನೇದಾಗಿ ನಾನು ದಿನೇಶ್ ಅವ್ರಿಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ದಿನೇಶ್, ಈ ವಿಚಾರದಲ್ಲಿ ಇವತ್ತು ಬೆಳಗಿನಿಂದನೂ ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ? ಖುದ್ದಾಗಿ ಪ್ರಣವ್ ಮೊಹಂತಿ ಅವರೇ ತನಿಖೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಯಾವ ರೀತಿಯಲ್ಲಿ ತನಿಖೆ ನಡೀತು? ಆ ವ್ಯಕ್ತಿ ಯಾವ ರೀತಿ ಅಲ್ಲಿ ಬಂದು ಹೋಗಿ ಮಾಡ್ತಿದ್ದಾರೆ? ಆ ವ್ಯಕ್ತಿಗೆ ಏನಾದ್ರು ಪ್ರೊಟೆಕ್ಷನ್ ಕೊಟ್ಟಿದ್ದಾರಾ? ಇವತ್ತು ಏನೆಲ್ಲ ನಡೀತು ದಿನೇಶ್? ಹೌದು ಶ್ರೀಲಕ್ಷ್ಮಿ, ಎರಡನೇ ದಿನದ ವಿಚಾರಣೆಯಲ್ಲಿ ಆ ವ್ಯಕ್ತಿ ಯಾವತ್ತೂ ಕೂಡ ಹಾಜರಾಗಿರುವಂಥದ್ದು, ಸತತ ಆತ ವಿಚಾರಣೆಯನ್ನು ಎದುರಿಸಿರುವಂಥದ್ದು. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದ. ನಿನ್ನೆ SIT ಅಧಿಕಾರಿಗಳಾದಂಥ ಅನುಚೇತ ಹಾಗೂ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ನಿನ್ನೆ ತನಿಖೆ ನಡೆದಿತ್ತು. ಯಾವತ್ತೂ ಕೂಡ ಆತನ ತನಿಖೆ ಸುಮಾರು 10:15ಕ್ಕೆ ಆತ SIT ಕಚೇರಿಗೆ ಬಂದಿದ್ದ. ಸುಮಾರು 10:15ರಿಂದ SITಯ ವಿಚಾರಣೆ ಆರಂಭ ಆಗಿರುವಂಥದ್ದು. ಆರಂಭದಲ್ಲಿ SIT ಅಧಿಕಾರಿಗಳಾದಂಥ ಅನುಚೇತ್ ಹಾಗೂ ಜಿತೇಂದ್ರ ದಯಾಮ್ ಅವರು ವಿಚಾರಣೆಯನ್ನು ಕೂಡ ಮಾಡಿದ್ರು. ಆದರೆ 12 ಗಂಟೆ ಸುಮಾರಿಗೆ SITಯ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರು ಬಂದಿದ್ರು. ಅವರೇ ವಿಚಾರಣೆಯನ್ನು ಮಾಡಿರುವಂಥದ್ದು. ಸತತ 5 ಗಂಟೆಗಳ ಕಾಲ, ಅಂದರೆ ಅವರು 12 ಗಂಟೆಗೆ ಬಂದಿದ್ರು. 5 ಗಂಟೆವರೆಗೂ ಕೂಡ ಪ್ರಣವ್ ಮೊಹಂತಿ ಅವರು SIT ಕಚೇರಿಯಲ್ಲಿ ಇದ್ದು ಆತನನ್ನು ಸತತವಾಗಿ ವಿಚಾರಣೆ ಮಾಡಿರುವಂಥದ್ದು. ಪ್ರಮುಖ ಪ್ರಶ್ನೆಗಳನ್ನು ಆತನ ಮುಂದಿಟ್ಟಿರುವಂಥದ್ದು. ಅಂದರೆ ನಿನ್ನೆ ಸತತ 8 ಗಂಟೆಗಳ ವಿಚಾರಣೆ ಮಾಡಿದ್ರು. ಅದರಲ್ಲಿ ಒಂದಷ್ಟು ಹೇಳಿಕೆ ನೀಡಿದ್ದ. ಹೀಗಾಗಿ ಆ ಒಂದು ಹೇಳಿಕೆಯ ಒಂದಷ್ಟು ಭೀಕರತೆ ಇತ್ತು. ಅಂದರೆ ಕೊಲೆಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದ, ಅಮಾನುಷವಾಗಿ ಕೊಂದಂತ ಒಂದಷ್ಟು ಹೇಳಿಕೆಯನ್ನು ಕೂಡ ನೀಡಿದ್ದ. ಜೊತೆಗೆ ಆ ಒಂದು ಕಾಗದ ಪತ್ರ ವೈರಲ್ ಆಗಿತ್ತು. ಅದರಲ್ಲಿ ಒಂದೆರಡು ಪ್ರಕರಣಗಳನ್ನು ಮೆನ್ಷನ್ ಮಾಡಿದ್ದ. ಆ ಒಂದು ಪ್ರಕರಣಗಳ ಬಗ್ಗೆಯೂ ಕೂಡ ಆತ ಹೇಳಿದ್ದ. ಕೊಲೆಯಾದ ವ್ಯಕ್ತಿಗಳ ಬಗ್ಗೆಯೂ ಕೂಡ ಹೇಳಿದೆ. ಹೀಗಾಗಿ ಆ ಒಂದು ಗಂಭೀರತೆಯನ್ನು ನಿನ್ನೆ ಮೊಹಂತಿ ಅವರು ಅರ್ಥೈಸಿಕೊಂಡಿದ್ರು. ಇವತ್ತು ಬಂದು ಅದೇ ವಿಚಾರಕ್ಕೆ ಸಂಬಂಧಿಸ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿರುವಂಥದ್ದು. ಅದಕ್ಕೆ ಆತ ಸಮರ್ಪಕವಾದ ಉತ್ತರ ನೀಡಿದ್ದಾನೆ ಅಂತ ಕೂಡ ಹೇಳಲಾಗ್ತಿದೆ. ಅದರ ಜೊತೆಗೆ ಇಷ್ಟರವರೆಗೆ ಬಾಯಿ ಬಿಡದಂಥ ಒಂದಷ್ಟು ಸತ್ಯಗಳನ್ನು ಕೂಡ ಅವರ ಮುಂದೆ ಹೇಳಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಜರ್ ಒಂದಷ್ಟು ವಿಷಯಗಳು
ವಿಷಯಗಳನ್ನು ಕೂಡ ಆತ ಪ್ರಣವ್ ಮೊಹಂತಿ ಅವರ ಮುಂದೆ ತಿಳಿಸಿದ್ದಾಗಿ ಮಾಹಿತಿಗಳು ಕೂಡ ಇರುವಂಥದ್ದು. ಪ್ರಣವ್ ಮೊಹಂತಿ ಅವರು ಕೂಡ ಆತನಿಗೆ ಕೆಲವೊಂದು ನಿರ್ದಿಷ್ಟ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಅಂದ್ರೆ ಈ ಒಂದು ಪ್ರಕರಣದ ಹಿಂದೆ ಏನಾದ್ರೂ ಒತ್ತಡ ಇತ್ತ ಅಂದ್ರೆ 2014ಕ್ಕೆ ಆತ ಧರ್ಮಸ್ಥಳ ಬಿಟ್ಟರು ಕೂಡ ಇಷ್ಟರವರೆಗೆ ಯಾಕೆ ಆತ ದೂರು ನೀಡುವುದಕ್ಕೆ ಬರಲಿಲ್ಲ, ಈಗ ಯಾಕೆ ಬಂದದ್ದು, ಹೀಗಾಗಿ ಆತನ ಹಿಂದೆ ಯಾರಾದ್ರೂ ಇದ್ದಾರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಇವತ್ತು ಆತ ಪ್ರಣವ್ ಮೊಹಂತಿ ಅವರ ವಿರುದ್ಧ ಸಾಕಷ್ಟು ಸತ್ಯಗಳನ್ನು ಕೂಡ ಬಾಯಿ ಬಿಟ್ಟಿರುವಂಥದ್ದು. 5 ಗಂಟೆವರೆಗೆ ಅವರು ಸತತವಾಗಿ ವಿಚಾರಣೆ ನಡೆಸಿ ಆ ಬಳಿಕ ಏನು ಬೆಳ್ತಂಗಡಿ SIT ಕಚೇರಿಗೆ ತೆರಳಿ ಅಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಇವತ್ತು ಪ್ರಣವ್ ಮೊಹಂತಿ ಅವರು ಬೆಂಗಳೂರಿಗೆ ಹಿಂದಿರುಗಲಿದ್ದಾರೆ. ಆದ್ರೆ ವಿಚಾರಣೆ ಅನ್ನುವಂಥದ್ದು ನಾಳೆ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ಮತ್ತು ಆ ವ್ಯಕ್ತಿ ಏನಿದ್ದಾನೆ, ದೂರುದಾರ ವ್ಯಕ್ತಿ ಏನಿದ್ದಾನೆ, ಆತ ಕೂಡ ಆತನ ವಕೀಲರ ಜೊತೆ ಹಿಂದಿರುಗಿರುವಂಥದ್ದು. ಆದ್ರೆ ಯಾವುದೇ ರೀತಿಯಂತ ಭದ್ರತೆ ಆತ ತೆಗೆದುಕೊಳ್ಳಿಲ್ಲ. ವಕೀಲರ ಜೊತೆಗೆ ಆತ ಹಿಂದಿರುಗಿರುವಂಥದ್ದು. ನಾಳೆ ಆತನ ವಿಚಾರಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಾಳೆ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರವಾಗಿ. ಈ ವಿಚಾರದಲ್ಲಿ ನಮ್ಮ ಜೊತೆ ಇನ್ನಷ್ಟು ಮಾಹಿತಿ ಹಂಚಿಕೊಳ್ಳೋದಕ್ಕೆ ಹಾಗೂ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ SK ಉಮೇಶ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು SK ಉಮೇಶ್ ಅವರ ಜೊತೆ ಕೂಡ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾಳೆ ಬೆಳ್ತಂಗಡಿಗೆ ಆ ನಿಗೂಢ ವ್ಯಕ್ತಿ ಆಗಮನ ಆಗತ್ತಾ? ನಾಳೆ ಬೆಳ್ತಂಗಡಿಗೆ ಕರ್ಕೊಂಡು ಬಂದು SIT ವಿಚಾರಣೆ ಮಾಡತ್ತಾ? ಬೆಳ್ತಂಗಡಿಗೆ ಕರ್ಕೊಂಡ್ಬರಕ್ಕೆ SIT ಚಿಂತನೆ ಮಾಡಿದೆ ಅಂತ ಹೇಳಲಾಗಿದೆ. ಬೆಳ್ತಂಗಡಿ ಕರ್ಕೊಂಡು ಬಂದು ಅಲ್ಲಿ ಯಾವ ರೀತಿಯಲ್ಲಿ ವಿಚಾರಣೆ ಮಾಡ್ತಾರೆ? ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ, ಯಾಕಂತಂದ್ರೆ ಈ ಹಿಂದೆ ಧರ್ಮಸ್ಥಳದಲ್ಲಿ ಸ್ಟೇಷನ್ ಇರಲಿಲ್ಲ, ಯಾವುದೇ ಕೇಸ್ಗಳು ಬಂದರೂ ಕೂಡ ಅದು ಬೆಳ್ತಂಗಡಿಯಲ್ಲೇ ರಿಜಿಸ್ಟರ್ ಆಗಬೇಕಾಗಿತ್ತು. ಸೊ ಬೆಳ್ತಂಗಡಿಗೆ ನಾಳೆ ಈತನನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗಿದೆ. ಸೊ ಪ್ರಶ್ನೆಗಳು ನೋಡಿ ಯಾವ ರೀತಿ ಕೇಳಿರ್ಬೋದು ಪ್ರಶ್ನೆಗಳು ಇವತ್ತು ಅಂತ, ಜೊತೆಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನಮ್ಮ ಪ್ರತಿನಿಧಿಗಳಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಇದು. ತಲೆಬುರುಡೆ ತಂದಿದ್ದಾನಲ್ಲ, ಅದ್ರ ವಿಡಿಯೋ ಮಾಡಿದ್ದು ಯಾರು? ನಿಗೂಢ ವ್ಯಕ್ತಿಗೆ ಮೊಹಂತಿ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳುವಂಥದ್ದು. ಯಾರಿದ್ರು ಆ ತಲೆಬುರುಡೆ ವಿಡಿಯೋ ನೀನು ಆಗಿದ್ದು ತೆಗೆಯುವಾಗ ನಿನ್ನ ಜೊತೆ ಯಾರಿದ್ರು? ಆ ತಲೆಬುರುಡೆಯನ್ನ, ಅಸ್ಥಿಪಂಜರವನ್ನ ಹೊರ ತೆಗೆದಿದ್ದು ಎಲ್ಲಿ? ಹೆಣ್ಣಿನದ್ದ ಅಥವಾ ಪುರುಷನದ್ದ? ಆಲ್ ರೈಟ್, ನಮ್ಮ ಪ್ರತಿನಿಧಿ ದಿನೇಶ್ ಇವತ್ತು ಯಾವ ರೀತಿಯಲ್ಲಿ ಪ್ರಣವ್ ಮೊಹಂತಿ ಅವರ ವಿಚಾರಣೆ ಯಾವ ರೀತಿಯಲ್ಲಿ ಇತ್ತು ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಎಸ್ ದಿನೇಶ್, ಪ್ರಣವ್ ಮೊಹಂತಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು? ಏನಾದರೂ ಪ್ರಮುಖವಾದ ಮಾಹಿತಿ ಬಂದಿದೆಯಾ? ಅಫ್ಕೋರ್ಸ್ ಅವರು ಹೆಚ್ಚಿನ ಮಾಹಿತಿಯನ್ನು ಏನನ್ನೂ ಕೂಡ ಪಬ್ಲಿಕ್ಗೆ ಬಿಟ್ಕೊಡಲ್ಲ, ಆದರೂ ಕೂಡ ವಿಚಾರಣೆ ಯಾವ ರೀತಿ ನಡೀತು ಅಂತ ನಿಮ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿ ಸಿಕ್ಕಿರುತ್ತೆ. ಹೇಗೆ ನಡೆದಿದೆ ವಿಚಾರಣೆ ದಿನೇಶ್? ಹೌದು ಶ್ರೀಲಕ್ಷ್ಮಿ, ಅಂದರೆ ವಿಚಾರಣೆ ಅನ್ನುವಂಥದ್ದು ಇವತ್ತು ಪ್ರಮುಖ ಘಟ್ಟ ಆಗಿರುತ್ತೆ. ಅಂದರೆ ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದರೆ, ಆದರೆ ಅದು ಅಧಿಕಾರಿಗಳು ನಡೆಸಿರುವಂಥದ್ದು. ಆದರೆ ಇವತ್ತು SIT ಮುಖ್ಯಸ್ಥರೇ ಈ ಒಂದು ವಿಚಾರಣೆ ನಡೆಸಿರುವಂಥದ್ದು ಪ್ರಣವ್ ಮೊಹಂತಿ ಅವರು. ಆದರೆ ಇವತ್ತು ಪ್ರಮುಖವಾದಂಥ ವಿಚಾರಣೆ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಆತನ ವೈಯಕ್ತಿಕ, ಅಂದರೆ ನಿನ್ನೆ ಹೇಳಿಕೆ ಆಧರಿಸಿ ಒಂದಷ್ಟು ಪ್ರಶ್ನೆ ಇದ್ದರೆ, ಅದರ ಜೊತೆಗೆ ಆತ ಏನು ಬುರುಡೆಯನ್ನು ತಂದಿದ್ದ ಮೊನ್ನೆ ತಾನೇ ಕೋರ್ಟಿಗೆ ಒಪ್ಪಿಸಿದ. ಹಾಗಾಗಿ ಆ ಒಂದು ಬುರುಡೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕೂಡ ಆತನನ್ನು ಕೇಳಿರುವಂಥದ್ದು. ಆ ಒಂದು ಬುರುಡೆ ಏನಿದೆ ಅದು ಏನು ಮಹಿಳೆಗೆ ಸಂಬಂಧಿಸಿ ಅಥವಾ ಪುರುಷರ ಬುರುಡೆ, ಅಥವಾ ಆ ಒಂದು ಬುರುಡೆಗೆ ಸಂಬಂಧಿಸಿದ ಶವ ಏನಿದೆ ಅದನ್ನು ಆ ಒಂದು ವ್ಯಕ್ತಿಯನ್ನು ಕೊಲ್ಲಲಾಗಿತ್ತ, ಯಾವ ರೀತಿಯಾಗಿ ಆತನನ್ನು ಕೊಂದಿದ್ರು, ಜೊತೆಗೆ ಏನು ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿ ಅದು ಶವ ಇತ್ತ, ಅಥವಾ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳನ್ನು ಆತನಿಗೆ ಹಾಕಿರುವಂಥದ್ದು. ಮತ್ತು ಆ ಒಂದು ಬುರುಡೆಯನ್ನು ಆತ ತೆಗೆಯುವಂಥ ಸಂದರ್ಭದಲ್ಲಿ ಯಾರಾದರೂ ಜೊತೆಗೆ ಇದ್ರ, ಅಥವಾ ಆತನೇ ಹೋಗಿ ಓರ್ವನೇ ಬುರುಡೆಯನ್ನು ಏನು ಅಗೆದಿರುವಂಥದ್ದು, ಈ ರೀತಿಯಂಥ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಏನು 14ಕ್ಕೆ ಆತ ಧರ್ಮಸ್ಥಳವನ್ನು ಬಿಟ್ಟಿದ್ದ, ಬೇರೆ ಕಡೆ ವಾಸಿಸ್ತಾ ಇದ್ದ. ಹೀಗಾಗಿ ಇಷ್ಟು ವರ್ಷ, ಸುಮಾರು 11 ವರ್ಷ ಆಯಿತು. ಆದರೆ ಈಗ ನೀನು ಆ ಒಂದು ನಿಖರವಾದಂಥ ಪ್ರದೇಶವನ್ನು ಗುರುತಿಸಬಲ್ಲೆಯ ಅಂತ ಆತನನ್ನು ಕೇಳಿರುವಂಥದ್ದು. ಜೊತೆಗೆ ಈಗ ಕರ್ಕೊಂಡು ಹೋದ್ರಿ ಅಂದರೆ ಗುರುತಿಸಬಲ್ಲೆಯ, ನಿನಗೆ ಆ ಒಂದು ನೆನಪಿನ ಶಕ್ತಿ ಇದೆಯಾ ಅಂದರೆ 11 ವರ್ಷ ಆಗ್ತಾ ಬಂತು, ಹೀಗಾಗಿ ಆ ಒಂದು ನಿರ್ದಿಷ್ಟ ಸ್ಥಳವನ್ನು ನೀನು ಗುರುತಿಸಲಿಕ್ಕೆ ಸಾಧ್ಯವಾ ಅನ್ನುವಂತ ಕೇಳಿದ್ದು. ಜೊತೆಗೆ ಇದರ ಹಿಂದೆ
ಮುಂದೆ ಯಾರಾದರೂ ಇದ್ದಾರಾ ಅನ್ನುವಂಥದ್ದು ಕೇಳಿದ್ದು, ಮತ್ತು ಆ ಒಂದು ಶವವನ್ನು ಹೂಳಲಿಕ್ಕೆ ನಿನಗೆ ಯಾರು ಹೇಳಿದ್ದು ಅನ್ನುವಂಥ ಪ್ರಮುಖ ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು. ಹೀಗಾಗಿ ಅದಕ್ಕೂ ಕೂಡ ಆತ ಉತ್ತರವನ್ನು ನೀಡಿದ್ದಾನೆ ಅಂತ ಹೇಳಲಾಗ್ತಿದೆ. ಪ್ರಮುಖ ವ್ಯಕ್ತಿಗಳ ಒಂದಷ್ಟು ಹೆಸರನ್ನು ಕೂಡ ಆತ ಇವತ್ತು ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕೊಲೆಯ ಭೀಕರತೆ, ಅಂದ್ರೆ ಆತ ಶವವನ್ನು ಹೂಳ್ತಿದ್ದ, ಅದಕ್ಕೆ ಆದ್ರೆ ಹಾಗಾಗಿ ಆ ಒಂದು ಕೊಲೆ ಯಾವ ರೀತಿಯಾಗಿ ನಡೆದಿತ್ತು. ರೈಟ್ ದಿನೇಶ್, ಮತ್ತೆ ವಾಪಸ್ ಬರ್ತೀವಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರೈಟ್, ನಮ್ಮ ಜೊತೆ ಎಸ್ ಕೆ ಉಮೇಶ್ ಅವರಿದ್ದಾರೆ. ಎಸ್ ಕೆ ಉಮೇಶ್ ಅವರೇ, ಮೊನ್ನೆ ಕೂಡ ನೀವು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ನಮಗೆ. ಈ ಪ್ರಕರಣದ ವಿಚಾರಣೆಯ ಈಗ ಮುಂದಿನ ಹಂತ ಏನಿರುತ್ತೆ, ಈಗ ನೆಕ್ಸ್ಟ್ SIT ಯಾವ ರೀತಿನಲ್ಲಿ ವಿಚಾರಣೆಯನ್ನು ತಗೊಂಡು ಹೋಗ್ಬೋದು, ಒಂದಷ್ಟು ಮಾಹಿತಿ ಕೊಡ್ಬೋದಾ? ನೋಡಿ, ಇವಾಗ ಅವನಿಗಾಗ್ಲೇನೆ ಕ್ವಶನ್ ಮಾಡಿರ್ತಕ್ಕಂಥದ್ದು ಇದೆ. ಅಂದ್ರೆ ಎಲ್ಲಾ ಮಾಹಿತಿಗಳು ಈಗಾಗಲೇ ನನ್ನ ಲೆಕ್ಕದಲ್ಲಿ ಲಭ್ಯ. ಯಾವ ಕಾರಣಕ್ಕೂ ಈಗ ಅವನನ್ನ ಕಸ್ಟಡಿಗೆ ತಗೊಂಡಿರಲ್ಲ, ಬಟ್ ಅವನನ್ನ ಸುಬರ್ದಕ್ ತಗೊಂಡು ವಿಚಾರಣೆ ಪ್ರಾರಂಭ ಮಾಡಿರ್ತಾರೆ. ಪ್ರಾರಂಭ ಮಾಡ್ತಾ ಇರ್ಬೇಕಾದ ಸಮಯದಲ್ಲಿ ಏನಾಗ್ತಿದೆ ಅಂತಂದ್ರೆ, ನಿನಗೆ ಈ ಸಂಬಂಧವಾಗಿ ನೀನ್ ಯಾಕೆ ಇದ್ ಮಾಡ್ಬೇಕು ಅಂತ ಅನ್ನುವಂಥದ್ದು ಫಸ್ಟ್ ನಮ್ ತಲೆ ನಾವು ಕನ್ವಿನ್ಸ್ ಆಗ್ಬೇಕು. ಯಾಕೆ ನೀನು ಇದನ್ನ ಮಾಡ್ಬೇಕು, ಇಲ್ಲ ಅಂದ್ರೆ ಇದಕ್ಕೆ ಯಾರಾದ್ರೂ ಪ್ರೇರೇಪಿತರಿದ್ರ, ಇಲ್ಲ ನೀನ್ ಇದನ್ನ ಮಾಡು ಅಂತ ಯಾರಾದ್ರೂ ಹೇಳಿದ್ರ ಅಂತ ಅನ್ನುವಂಥದ್ದು ಡಿಸೆಕ್ಟ್ ಮಾಡ್ಬೇಕಾಗ್ತದೆ ಫಸ್ಟ್ ನಾವು ಪೊಲೀಸ್ನವ್ರುಗಳು. ಯಾಕಂದ್ರೆ ಅದು ವಾಟ್ ಈಸ್ ದ ರೀಸನ್ ಬಿಹೈಂಡ್ ಆಫ್ ಇಟ್, ಮತ್ತೆ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಆಫ್ ಇಟ್ ಅಂತ ಬೇಕಲ್ಲ. ಆಮೇಲೆ ಇವನ್ಗೆ ಏನ್ ಜರೂರ್ ಇತ್ತದು ಅಂತ ಅನ್ನುವಂಥದ್ದನ್ನ ನಾವೇ ನಮ್ಮನ್ನ ಅವನ ಮುಖಾಂತರ ಸಂಪೂರ್ಣವಾಗಿ ಯಾಕೆ ಇದನ್ನ ಮಾಡೋದಕ್ಕೆ ಅವನಿಗೆ ವಾಲಂಟ್ರಿಯಾಗಿ ಇದನ್ನ ಮಾಡ್ಬೇಕು ಅನ್ನುವಂಥದ್ದು ಯಾಕೆ ಬಂತು ಅನ್ನುವಂಥದ್ದನ್ನ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ಮಾಡಿ ತಿಳ್ಕೊಬೇಕಾಗ್ತದೆ. ಅದಾದ್ಮೇಲೆ ಅವನು ಹೇಳ್ತಾ ಇರುವಂತ ಸರಿನಾ ಇಲ್ವಾ, ನಮ್ಮನ್ನ ಬೇರೆ ದಿಕ್ಕಿಗೆ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನ ಅನ್ನುವಂಥದ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನೆಲ್ಲಾನು ಅವನಿಂದ ನಾವು ಪಡ್ಕೋಬೇಕಾಗ್ತದೆ. ಅವಾಗ ನಾವು ಅದನ್ನ 100ಕ್ಕೆ 100ರಷ್ಟು ಪಡ್ಕೊಂಡಾಗ ಇವನು ವಾಲಂಟ್ರಿ ಮಾಡಿದಾನೆ, ಇಲ್ಲ ಇನ್ಯಾವುದೋ ಒಂದು ಬೇರೆ ಇದರಿಂದ ಷಡ್ಯಂತ್ರಗಳು ನಡೀತಾ ಇದೆ, ಮತ್ತೆ ಇನ್ಯಾರಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾಗಿ ಬೇರೆಯವ್ರು ಯಾರಾದ್ರೂ ಇದಕ್ಕೆ ಏನಾದ್ರೂ ಪೂರಕವಾಗಿ ನಿಂತಿದ್ದಾರ ಅನ್ನುವಂಥದ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಕಟ್ ಆಫ್ ಮಾಡಿದಾಗ, ಇಲ್ಲ ಇದೆ ಈ ತರ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಮಗ್ ಗೊತ್ತಾದಾಗ ನಾವು ಆ ತನಿಖೆನ ಬಹಳ ಅದ್ಭುತವಾಗಿ ತಗೊಂಡು ಹೋಗ್ಬೋದು. ಅಕಸ್ಮಾತ್ ಆತರ ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇದಾರೆ, ನಾವು ಅವ್ರನ್ನೂ ಸಹ ಸರ್ವೆಲೆನ್ಸ್ ಮಾಡ್ಬೇಕಾಗ್ತದೆ, ಮತ್ತೆ ಅವ್ರನ್ನೂ ತನಿಖೆಗೆ ನಾವು ತಗೋಬೇಕಾಗ್ತದೆ, ಅವ್ರನ್ನೂ ವಿಚಾರಣೆ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಅಕಸ್ಮಾತ್ ಆ ತರದ್ ಯಾವ್ದೋ ಷಡ್ಯಂತ್ರಗಳಿಲ್ಲ, ಇವನು ವಾಲಂಟ್ರಿ ಬಂದಿದ್ದಾನೆ ಅಂತ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾದ್ರೆ ಅವಾಗ ನಾವು ಈ ತನಿಖಾ ಕಾಲದಲ್ಲಿ ಏನ್ ಮಾಡ್ಬೋದು, ಅವನನ್ನೇ ಕಾನ್ಸಂಟ್ರೇಟ್ ಮಾಡಿ ಇವನು ಉದ್ದೇಶ ಏನು ಇಲ್ವಾ ಈ ಮನುಷ್ಯನಿಗೆ, ಈ ಸದುದ್ದೇಶದಿಂದ ಈ ಕೆಲಸವನ್ನು ಮಾಡೋದಕ್ಕೆ ಇವನು ವಾಲಂಟ್ರಿ ಬಂದಿದ್ದಾನ ಅನ್ನುವಂಥದ್ದು ನಮಗೆ ಮನವರಿಕೆ ಆದ ತಕ್ಷಣ ಏನಾಗ್ತದೆ ಅಂದ್ರೆ ತನಿಖೆಯ ಹಾದಿ ಬೇರೆನೇ ಕಡೆಗೆ ಸಾಕೊಂಡು ಹೋಗ್ತದೆ. ಅದಾದ್ಮೇಲೆ ಅವನು ನೀಡ್ತಾ ಇರ್ತಕ್ಕಂಥ ಸುಳಿವು ಮತ್ತೆ ಕೊಡ್ತಾ ಇರ್ತಕ್ಕಂಥ ಮಾಹಿತಿ, ಅದಕ್ಕ ಪೂರಕವಾಗಿ ನಾವು ಹೋಗಿ ಅದನ್ನ ನೋಡುವಂಥದ್ದು, ಮತ್ತೆ ಅವನು ಹೇಳ್ತಕ್ಕಂಥದ್ದು ಎಷ್ಟ್ರ ಮಟ್ಟಕ್ಕೆ ಸತ್ಯ ಅಂತ ಅನ್ನುವಂಥದ್ದು ಕನ್ವಿನ್ಸ್ ಆದ್ಮೇಲೆನೆ ನನ್ನ ಲೆಕ್ಕದಲ್ಲಿ ಏನೇ ಬೇರೆ ನಾನು ಸುಮಾರು ಹೆಣಗಳನ್ನೆಲ್ಲ ನಾನು ಊತಾಕಿದ್ದೀನಿ, ಎಂತಿಂತ ಕಡೆ ಊತಾಕಿದ್ದೀನಿ, ಈ ತರ ಆಗಿತ್ತು ಅಂತೇಳಿ ಅವನ ಹತ್ರ ಮಾಹಿತಿಗಳಿಗೆ ಸಂಬಂಧಪಟ್ಟಂಗೆ ನಾವು ಮುಂದುವರಿಬೋದಾಗತ್ತೆ. ಇಲ್ಲಿ ನಾವು ಪೂರ್ಣ ಇವನನ್ನ ಏನು ಪೂರ್ವಗ್ರಹ ಪೀಡಿತವಾಗಿ ಏನಾದ್ರು ನಡೀತಾ ಇತ್ತಾ ಅನ್ನುವಂಥದ್ದು ನಾವೇನಾದ್ರೂ ಅದರಲ್ಲಿ ಏನಾದ್ರೂ ಸ್ವಲ್ಪ ಒಂಚೂರು ಅದನ್ನ ಡಿಸೆಕ್ಟ್ ಮಾಡೋದ್ರಲ್ಲಿ, ಅಂದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಬಿಡಿಸೋದ್ರಲ್ಲಿ ಸ್ವಲ್ಪ ಹಿಂದೇಟಾದ್ರೂ ಸಹ ನಮಗೆ ಮುಂದೆ ಹೋಗೋದು ಕಷ್ಟ ಆಗ್ಬಿಡ್ತದೆ. ಅಂದ್ರೆ 100ಕ್ಕೆ 100ರಷ್ಟು ಹೋಗ್ಬೇಕಲ್ಲ ತನಿಖೆ, ಸರಿಯಾಗಿ ಹೋಗ್ಬೇಕಲ್ಲ, ಸರಿಯಾದ ದಾರಿಲಿ ಸಾಕ್ಬೇಕಲ್ಲ, ಯಾರಿಗೂ ತೊಂದರೆ ಆಗ್ಬಾರ್ದಲ್ಲ. ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು, ಯಾವ ಕಾರಣಕ್ಕೂ ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದು ಮಾಡೋದು ಇಲ್ಲ ಬಿಡಿ ಪೊಲೀಸರುಗಳು. ಅದನ್ನ ನಾಳೆ ದಿವಸ ಮತ್ತೆ ಅದು ಇನ್ಯಾವುದೋ ಏಜೆನ್ಸಿಗೆ ಹೋಗ್ಬೋದು, ನಾಳೆ ಇನ್ನೆಲ್ಲೋ ಹೋಗ್ಬೋದು, ನಾಳೆ ಇನ್ನೇನೋ ಮಾಡಿ ಆ ಏಜೆನ್ಸಿಯವರು ನಮ್ಮೇಲೆ ತೊಂದರೆ ಮಾಡ್ಬಿಡ್ತಾರೆ. ಆ ಕಾರಣಕ್ಕೆ ಇದನ್ನ ಆತ್ಮಸಾಕ್ಷಿಯಾಗಿ ಬಹಳ ಅತ್ಯಂತ ಸೈಂಟಿಫಿಕ್ ಆಗಿ ತನಿಖೆನ ಮಾಡ್ಬೇಕಾಗ್ತದೆ. ನಾವು ಒಂದೇ ಮಾಡ್ಬಿಟ್ಟೋ ನಮ್ ತನಿಖೆನೆ ಪೂರಕ ಫೈನಲ್ ಇದು ಅಂತ ಅನ್ನುವಂಥದ್ದು ಏನಾದ್ರೂ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಇದು ಬೇರೆ ಬೇರೆ ಏಜೆನ್ಸಿಗಳು ಮಾಡುವಂತಹ ನಮ್ಮ ತನಿಖೆನ ಪರಾಮರ್ಶಿಸಬಹುದು ನಮ್ಮ ತನಿಖೆಗಳಿಗೆ ಅಂತ ಅಂದಾಗ ನಾವು ಯಾವ ಕಾರಣಕ್ಕೂ ಆತ್ಮಸಾಕ್ಷಿಯಾಗಿ ಎಲ್ಲೂ ಲವಲೇಶನು ತಪ್ಪಿಲ್ದಂಗೆ ತನಿಖೆ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಆಗ್ತದೆ. ಲೆಕ್ಕದಲ್ಲಿ ಈಗಾಗ್ಲೇನೆ ಅವನು ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಈಗಾಗಲೇ ಇಂಟ್ರಾಗೇಟ್ ಮಾಡಿರ್ತಾರೆ. ಈಗಾಗಲೇ 90% ನನ್ನ ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ.
ಓಕೆ ಮತ್ತಷ್ಟು ಮಾತಾಡೋಣ. ಎಸ್ ಕೆ ಉಮೇಶ್ ಅವರೇ, ದಯವಿಟ್ಟು ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓಕೆ, ಪ್ರಣಬ್ ಮೊಹಂತಿ ಅವರು ಈ ಅನಾಮಿಕನ ವಿಚಾರಣೆ ಮಾಡಿ ವಾಪಸ್ ತೆರಳಿದ್ದಾರೆ. ಮಂಗಳೂರಿನ SIT ಕಚೇರಿಯಿಂದ ಪ್ರಣಬ್ ಮೊಹಂತಿ ನಿರ್ಗಮಿಸಿದ್ದಾರೆ. ಬೆಳ್ತಂಗಡಿಗೆ ತೆರಳಿದ್ದಾರೆ SIT ಮುಖ್ಯಸ್ಥ ಮೊಹಂತಿ. ಅನುಚೇತ್ ಅವರು ಕೂಡ ಪ್ರಣಬ್ ಮೊಹಂತಿ ಅವರ ಜೊತೆ ಇದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ಈ ಅಧಿಕಾರಿಗಳು ಬಂದಿದ್ದಾರೆ. ಬೆಳಗಿನಿಂದ ಸತತ 7 ಗಂಟೆಗಳ ಕಾಲ ಈ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ಇದೀಗ ಮಂಗಳೂರಿನ SIT ಕಚೇರಿಯಿಂದ ನಿರ್ಗಮಿಸಿ ಬೆಳ್ತಂಗಡಿಗೆ ತೆರಳಿದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ಪ್ರಣಬ್ ಮೊಹಂತಿ ಹಾಗೂ ಅನುಚೇತ್ ಅವರಿಬ್ಬರು ಕೂಡ ಬಂದಿದ್ದಾರೆ. ಏನಾಗುತ್ತೆ, ಆತ ಏನು ಹೇಳ್ದ, ಈ ಪ್ರಕರಣ ಯಾವ ದಿಕ್ಕನ್ನ ಪಡ್ಕೊಳ್ಳುತ್ತೆ, ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿ ಘಟ್ಟದಲ್ಲಿ ಈ ಪ್ರಕರಣ ಇದೆ. ಕ್ವಿಕ್ ಆಗಿ ನಮ್ಮ ಪ್ರತಿನಿಧಿ ಮಾರುತಿ ಧರ್ಮಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಸೊ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ಬಿಡೋಣ. ಮಾರುತಿ, ಯಾವ ರೀತಿಯಲ್ಲಿ ಈ ಒಂದು ತನಿಖೆ ಸಾಗಿದೆ? ಬೆಳ್ತಂಗಡಿಗೆ ಬಂದಿದ್ದಾರೆ ಅಂದರೆ ಅಲ್ಲಿ ಏನು ಮಾಡ್ತಾರೆ? ಬೆಳ್ತಂಗಡಿಯ ಆ ಒಂದು SIT ಕಚೇರಿಗೆ ಬಂದಿದ್ದಾರಲ್ಲ, ಅಲ್ಲಿ ಏನು ಮಾಡ್ತಾರೆ? ಮತ್ತು ಬೇರೆ ಯಾವುದಾದ್ರೂ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿ ನಾಪತ್ತೆ ಪ್ರಕರಣಗಳು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದಾವ? ಈ ಅನಾಮಿಕ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಪೂರಕವಾಗಿ ಏನಾದರೂ ಕಂಡು ಬಂದಿದೆಯಾ? ಮಾರುತಿ, 2-3 ದಿನದಿಂದ ನೀವು ಕೂಡ ಅಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೀರಿ ರಿಪೋರ್ಟಿಂಗಲ್ಲಿ, ಅಲ್ಲಿ ಜನಗಳ ಜೊತೆ ನೀವು ಮಾತನಾಡಿದ್ದೀರಿ, ಅಧಿಕಾರಿಗಳ ಜೊತೆ ಮಾತನಾಡಿದ್ದೀರಿ. ಸೊ ಆ ಥರ ಪೂರಕವಾಗಿ ಏನಾದರೂ ಕಂಡು ಬಂದಿದೆಯಾ? ಪ್ರಮುಖವಾಗಿ ಕಳೆದ 8 ಗಂಟೆಗಳ ಕಾಲ ಅವರನ್ನು ನಿನ್ನೆ ಕೂಡ CID ಅವರು ತನಿಖೆಯನ್ನು ಮಾಡಿರ್ತಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಅದೇ ಮುಂದುವರಿಯುತ್ತೆ. ಇವತ್ತು ಬೆಳ್ತಂಗಡಿ ಮತ್ತು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ, ಮುಸುಕುದರನ್ನು ಕರೆತರ್ತಾರೆ. ಎಲ್ಲೆಲ್ಲಿ ಅವರು ಶವವನ್ನು ಹೂತಾಕಿದ್ರು ಅದರ ಕಲೆಬರವನ್ನು ಹೊರ ಹಾಕ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದವು. ಅದರಂತೆ ಇವತ್ತು ಕೂಡ ಅದೇ ವ್ಯವಸ್ಥೆಯಲ್ಲಿದ್ವಿ. ಆದರೆ ಇಂದು ಸಂಜೆ ಪ್ರಮುಖ ಅದನ್ನ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ನಾಳೆ ಬೆಳಗ್ಗೆ ಏನಾದ್ರು ಇಲ್ಲಿಗೆ ಆ ಮುಸುಕುದಾರಿಯನ್ನ ತೆಗೆದುಕೊಂಡು ಬಂದು ಒಂದು ತನಿಖೆ ಮಾಡಿದ ನಂತರ, ಅಂದ್ರೆ ನಾಳೆ ಬೆಳಗ್ಗೆ ಏನಾದರೂ ಇಲ್ಲಿಗೆ ಆ ಮುಸುಕುದಾರಿಯನ್ನು ತೆಗೆದುಕೊಂಡು ಬಂದು ಒಂದಿಷ್ಟು ತನಿಖೆ ಮಾಡಿದ ನಂತರ ಧರ್ಮಸ್ಥಳಕ್ಕೆ ಹೋಗಿ ಕಲೆಬರಗಳನ್ನು ತೆಗಿಬೋದಾ ಅನ್ನೋ ವ್ಯವಸ್ಥೆಯಲ್ಲಿ ಚರ್ಚೆ ನಡೆದಿದೆ ಅಂತಕ್ಕಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿರುವಂಥದ್ದು. ಸದ್ಯಕ್ಕೆ ನಾಳೆ ಕೂಡ ಮತ್ತೆ ವಿಸಿಟ್ ಮಾಡ್ತಾರೆ. ಹಾಗಾದರೆ ಮಂಗಳೂರಿಗಿಂತ ಬೆಳ್ತಂಗಡಿಗೆ ಬಂದು ಇಲ್ಲೇ ಒಂದಿಷ್ಟು ಪುರಾವೆಗಳನ್ನಾಗಿರ್ಬೋದು, ದಾಖಲೆಗಳಿದ್ದು ಪರಿಶೀಲನೆ ಮಾಡುವಂಥ ವ್ಯವಸ್ಥೆಗಳಿಗೆ ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದಿಷ್ಟು ಈಗ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ SIT ಕಚೇರಿಯನ್ನು ಮಾಡಿದ ನೂತನವಾಗಿ ಇಲ್ಲಿ ಕೂಡ ಒಂದು ಅರ್ಧ ಗಂಟೆಯಷ್ಟು ಕಾಲಗಳು ಕುಳಿತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು, ಒಂದಿಷ್ಟು ಪ್ರಶ್ನಾವಳಿಗಳನ್ನ ಕೂಡ ತಯಾರು ಮಾಡಿದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ನಾಳೆ ಬೆಳಗ್ಗೆ ಕೂಡ ಇಲ್ಲಿಗೆ ಬರ್ತಾರೆ. ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆದಂಥ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲೂ ಕೂಡ ಒಂದು ವೇಳೆ ಮುಸುಕುದಾರಿಯನ್ನು ಕರೆತಗೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದ ನಂತರ ಧರ್ಮಸ್ಥಳಕ್ಕೆ ಹೋಗಿ ಆದಂಥ ಘಟನೆಗಳ ಬಗ್ಗೆ ಮತ್ತು ಎಲ್ಲೆಲ್ಲಿ ಆಗಿತ್ತು ಘಟನೆಗಳು, ಯಾವ ಜಾಗದಲ್ಲಿ ಹೂತಾಕಿದ್ರು, ಅಲ್ಲಿ ಕಲೆಬರಹಗಳನ್ನು ತೆಗಿಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಒಂದಿಷ್ಟು ಮಾಹಿತಿಗೆ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಬೆಳ್ತಂಗಡಿಯಿಂದ ಹೊರಟರು ಅಧಿಕಾರಿಗಳು ಹೊರಟಿದ್ದಾರೆ. ಆದರೆ ಒಂದಿಷ್ಟು ವಿಚಾರಗಳನ್ನು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳೇ ತಿಳಿಸಿರುವಂಥದ್ದು. ಅಂದರೆ ನಾಳೆ ಏನು ಮಾಡಬಹುದು ಅಂದರೆ ನಾಳೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಬರ್ತಾರೆ. ಹಾಗಾದರೆ SIT ಅಧಿಕಾರಿಗಳು ಜೊತೆಗೆ ಮುಸುಕುದಾರಿಯ ವಕೀಲರು ಬರ್ತಾರೆ. ಅಲ್ಲೊಂದಿಷ್ಟು ಜಾಗಗಳನ್ನ ಪರಿಶೀಲನೆ ಮಾಡ್ತಾರೆ. ಅವರು ತೋರಿಸುವ ಜಾಗಗಳನ್ನು ಅಂದರೆ ಪ್ರಶ್ನೆಗಳನ್ನು ಏನು ಕೇಳಿದ್ರು ಅದೆಲ್ಲವನ್ನು ಮತ್ತೊಮ್ಮೆ ಅಲ್ಲಿ ಪರಿಶೀಲನೆ ಮಾಡಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿ SIT ಅಧಿಕಾರಿಗಳು ಮುಂದಾಗಿದ್ರು ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾರುತಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ SK ಉಮೇಶ್ ಅವರಿದ್ದಾರೆ. ಉಮೇಶ್ ಸರ್, ಈ ವಿಚಾರದಲ್ಲಿ ಇದೊಂದು ರೀತಿ ಅತ್ಯಂತ ಜಟಿಲವಾದ ಪ್ರಕರಣ ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ. ಯಾಕಂತಂದರೆ ಇದರ ತನಿಖೆ ಅಷ್ಟು ಸುಲಭವಿಲ್ಲ. ಇದರ ಟೈಮ್ ಸ್ಪ್ಯಾನ್ ಏನಿದೆ 95ರಿಂದ 2014ರವರೆಗೂ ಅಂತ ವ್ಯಕ್ತಿ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ನಾಟ್ ಈಸಿ ಅಂತ. ಮತ್ತು ಅವುಗಳ ಮೇಲೆ ಅತ್ಯಾಚಾರ, ಹಿಂಸೆ, ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಗಾಯಗಳು ಕಂಡು ಬಂದಿದೆ, ಕತ್ತು ಹಿಸುಕುವಿಕೆ, ಇಂಥದ್ದೆಲ್ಲ ಗಾಯಗಳು ಕಂಡು ಬಂದಿತ್ತು ಅಂತ ಆತ ಹೇಳ್ತಾನೆ. ಜೊತೆಗೆ ನಿನ್ನನ್ನು ಸೇರಿಸಿ ಹೂತು ಬಿಡ್ತೀವಿ ಅಂತ ಹೆದರಿಸಿದ್ರು, ನನ್ನ ಕುಟುಂಬವನ್ನು ಬಲಿ ಮಾಡ್ತೀವಿ ಅಂತ ಹೆದರಿಸಿದ್ರು ಅಂತೆಲ್ಲ ಬರೀತಾನೆ ಆತ. ಇದನ್ನ ಒಟ್ಟು ನೋಡಿದ್ರೆ ಅಂದರೆ ಈ ಹಿಂದೆ ಇದ್ದ ಈ ಥರದ್ದೇ ಕೆಲಸ ಮಾಡ್ತಿದ್ದ ವ್ಯಕ್ತಿ ವಿರೋಧಿಸಿದ್ದಕ್ಕೆ ಕಣ್ಮರೆಯಾದ ಅಂತ ಹೇಳಿ ಒಂಥರ ಸಿನಿಮಾ ಕಥೆ ಥರ ಅನಿಸುತ್ತೆ ಇದು. ಆದರೆ ಹಾಗಂತ ಇದು ರಿಯಲ್ ಕಂಪ್ಲೇಂಟ್ ಆಗಿರೋದ್ರಿಂದ ಬಿಡಕ್ಕೂ ಆಗಲ್ಲ. ಇದನ್ನು ತನಿಖೆ ದೃಷ್ಟಿಯಿಂದ ಪೊಲೀಸರು ಇದನ್ನು ಹೇಗೆ ತನಿಖೆ ಮಾಡ್ತಾರೆ, ಮತ್ತು ಇಷ್ಟೆಲ್ಲ ಹೇಳುವಾಗ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಇರಬೇಕಾಗತ್ತೆ. ಸತ್ಯ ಹೌದೋ ಅಲ್ವೋ ಅಂತ ಒಂದು ಹಂತಕ್ಕಾದ್ರೂ
ಇದು ಸತ್ಯ ಅಂತ ಅನ್ನಿಸ್ಬೇಕಾಗತ್ತೆ ಪೊಲೀಸರಿಗೆ. ಸೊ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಇದು, ಹೇಗೆ ತನಿಖೆ ಮಾಡ್ತಾರೆ ಅಂತ? ನೋಡಿ, ನಮಗೆ ಯೂಶಲಿ ಅಲ್ಲಿ ಏರಿಯಾಗಳಲ್ಲಿ ಯಾರೋ ಈ ಹೌದು ಇಂಥ ದೇಹಗಳು ಏನಾದ್ರು ನಮ್ಗೆ ಸಿಕ್ಕಿದಾಗ, ಅನಾಥ ಶವಗಳು ಸಿಕ್ಕಿದಾಗ ಅದನ್ನ ಕ್ರಿಮೇಟ್ ಮಾಡ್ತಕ್ಕಂಥವ್ರಿಗೆ ಕೆಲವಷ್ಟು ಜನ ಮಾತ್ರ ಬೆರಳೆಣಿಕೆಯವರು ಆ ಏರಿಯಾದಲ್ಲಿ ಇರ್ತಾರೆ. ತುಂಬಾ ಜನ ಕೆಲಸ ಮಾಡಲ್ರು. ಅದು ಬಹಳ ಮಾಡ್ತಾ ಇರುವಂತ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಹಲವಾರು ಜನಕ್ಕೆ ಯಾರು ಮಾಡ್ತಾನೆ ಅಂತ ಗೊತ್ತಾಗ್ತದೆ. ತಾವೀಗಾಗ್ಲೇ ಹಿಂದೆ ಗೊತ್ತಿರ್ಬೋದು, ಒಬ್ಬ ಅನಾಥ ಶವಗಳ ಒಬ್ಬ ಇವನಿದ್ದ ಮಹಾದೇವ ಅಂತ. ಅವನು 1,500, 2,000 ಎಷ್ಟೋ ಸಾವಿರ ಗಟ್ಲೆ ತಗೊಂಡೋಗ್ಬಿಟ್ಟು ಕ್ರಿಮೇಟ್ ಎಲ್ಲ ಮಾಡಿದ್ದ ಅವನು. ಹಂಗೆ ಇಡೀ ಜನಾಂಗಕ್ಕೆ, ಇಡೀ ಏರಿಯಾಗಳಿಗೆ ಇವನ್ ಅನಾಥ ಶವಗಳನ್ನ ತಗೊಂಡೋಗ್ಬಿಟ್ಟು ಕ್ರಿಮೇಟ್ ಮಾಡ್ತಕ್ಕಂಥವನು ಅಂತ ಹೇಳಿ ಅಂತ ಮರ್ಯಾದೆನೂ ಕೊಡ್ತಾರ ಮನುಷ್ಯರಿಗೆ. ಆಮೇಲೆ ಅಷ್ಟು ಆ ಏರಿಯಾಗಳಲ್ಲಿ ಗೊತ್ತಾಗ್ಬಿಡ್ತಾನೆ. ಆಮೇಲೆ ಅವನು ಸರಿಯಾದವನ, ಸಂಭಾವಿತನ, ಆಮೇಲೆ ಯಾರು ಅವ್ನಿಗೆ ಹಣ ಕಾಸು ಕೊಡ್ತಾರೆ, ಯಾರು ಕೊಡ್ಲೇಬೇಕಲ್ಲ ಪಾಪ. ಅವನಿಗೆ ಕೊಟ್ಬಿಟ್ಟಾದ್ಮೇಲೆ ತಗೊಂಡೋಗಿ ಕ್ರಿಮೇಷನ್ ಮಾಡಿಸಿಲ್ಲ ಪೊಲೀಸರು ಕೊಡ್ಬೇಕು. ಇಲ್ಲಾಂದ್ರೆ ಇನ್ಯಾರಾದ್ರೂ ಅಕ್ಕಪಕ್ಕದಲ್ಲಿ ಏನಾದ್ರು ಅಕಸ್ಮಾತ್ ಹಣ ಬಿದ್ದಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ ಪಬ್ಲಿಕ್ಗಳು. ಹೀಗೆ ಯಾರ ಹತ್ರನೂ ಒಂದ್ ಸ್ವಲ್ಪ ಅದು ಹಣ ಹಂಚ್ಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಆ ಏರಿಯಾದಲ್ಲಿ ಈ ಕೆಲಸ ಮಾಡೋದು 100ಕ್ಕೆ 100ರಷ್ಟು ಗೊತ್ತಿರ್ತಾನೆ. ಈ ಮನುಷ್ಯ ಗೊತ್ತಾ ಆ ಏರಿಯಾದಲ್ಲಿ ಈ ಕೆಲಸ ಮಾಡ್ತಾ ಇದ್ದ ಅಂತ ಅನ್ನುವಂಥದ್ದು ಬಹಳ ಪ್ರಮುಖವಾದಂತ ಪ್ರಶ್ನೆ. ಇದು ಯಾರಾದ್ರೂ ಹೇಳ್ಬೇಕಲ್ಲ, ಇವನ್ ಈ ಕೆಲಸ ಅನಾಥ ಶವಗಳನ್ನ ತಗೊಂಡೋಗ್ಬಿಟ್ಟು ಮಾಡ್ತಾ ಇದ್ದ ಇಷ್ಟು ವರ್ಷದಿಂದ, ನಾವುಗಳು ನೋಡಿದ್ವಿ, ಇವನು ಒಳ್ಳೆ ಸಂಭಾವಿತ, ಇವನು ಇಂತಿಂತವ್ನೆಲ್ಲ ತಗೊಂಡೋಗ್ಬಿಟ್ಟು ಇಂತಿಂತ ಕಡೆ ಬಿದ್ದಂತವನ್ನೆಲ್ಲ ತಗೊಂಡೋಗಿ ಎಲ್ಲನೂ ಕ್ರಿಮೇಟ್ ಮಾಡ್ತಾನೆ ಅನ್ನುವಂತ ಈ ವೃತ್ತಿನೇ ಇದು ಒಂದು ಅನ್ನುವಂಥದ್ದು ಇದೆಯಾ ಇಲ್ವಾ ಅಂತ. ಒಂದ್ ವೇಳೆ ಅಕಸ್ಮಾತ್ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಅವನು ಅಂತಂದ್ರೆ ನನ್ ಲೆಕ್ಕದಲ್ಲಿ ಇದು ಎಲ್ಲೋ ಬೇರೆ ಕಡೆಗೆ ಸಾಕ್ತದಿದು. ಇಲ್ಲ ಸರ್ ಆ ತರದೇ ಈ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂತ ಜನ ಏನಾರ ಹೇಳಿದ್ರೆ, ಸಾರ್ವಜನಿಕರು ಹೇಳಿದ್ರೆ, ಅಲ್ಲಿಗೆ ನನ್ ಲೆಕ್ಕದಲ್ಲಿ ಅವನು ಆ ಕೆಲಸ ಮಾಡ್ತಾ ಇಲ್ಲ, ಏನೋ ಇವನು ಬೇರೆ ಏನೋ ಇದನ್ನ ಅವನು ತಲೆನಲ್ಲಿ ಇಟ್ಕೊಂಡು ಬಂದಿದ್ದಾನೆ ಅಂತ ಅನ್ನುವಂಥದ್ದಕ್ಕೆ ಬಹಳ ಬೇಗ ನಿರ್ಧಾರಕ್ಕೆ ತನಿಖಾಧಿಕಾರಿಗಳು ಬಂದ್ಬಿಡ್ಬೋದು. ಆ ಕಾರಣಕ್ಕೆ ಆ ಏರಿಯಾದಲ್ಲಿ ಈಗ ಅದು ಈಗಾಗ್ಲೇ ಗೊತ್ತಾಗಿರುತ್ತೆ, ಚರ್ಚಾಸ್ಪದ ವಿಷಯನೂ ಆಗ್ಬಿಟ್ಟಿರ್ತದೆ. ಹೌದೌದು ಇವ್ನು ಮಾಡ್ತಾ ಇದ್ದ, ಜನಗಳು ಗೊತ್ತಾಗ್ತದೆ. ಅಲ್ಲಿ ಬಾಡಿ ಎತ್ಕೊಂಡು ಹೋಗೋದು, ಊತ ಹಾಕೋದು, ಅಲ್ಲಿರ್ತಕ್ಕಂತ ಇವ್ರು ಗೊತ್ತಾಗದೆ ಇರ್ಬೋದು, ಬಟ್ ಈ ಮನುಷ್ಯ ಮಾತ್ರ ಒಂದು ಸಿನಿಮಾ ನಟನಷ್ಟೇ ಗೊತ್ತಾಗ್ಬಿಡ್ತಾನೆ ಏರಿಯಾಗಳಿಗೆ. ಯಾಕೆಂದ್ರೆ ಬಾಡಿನ ಒಬ್ಬೊಬ್ಬನೇ ಎತ್ಕೊ ಬರ್ತಾನೆ, ಓನ್ತಾನೆ ಇದೆಲ್ಲ ಕೆಲಸ ಮಾಡೋಕೆ. ಅದೊಂದು ಬಹಳ ಅತ್ಯಂತ ಸತ್ಯವಾದಂತ ಸಂಗತಿ, ಸತ್ಯವಾದ ವಿಚಾರ. ಇವನ್ ಆ ಕೆಲಸ ಮಾಡ್ತಿದ್ನಾ ಇಲ್ವಾ ಅಂತ. ಒಂದ್ ವೇಳೆ ಆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನನ್ ಲೆಕ್ಕದಲ್ಲಿ ಅದು ಬೇರೆ ಕಡೆ ತನಿಖೆ ಹೋಗ್ತದೆ. ಆಮೇಲೆ ಅಲ್ಲೇ ನಾವು ತೀರ್ಮಾನಗಳನ್ನ ತಗೊಳ್ಳೋದು ಬಿಡ್ಬೋದು ನಾವು ತನಿಖಾಧಿಕಾರಿಗಳು. ಮತ್ತೆ ಅವನಿಂದ ನಾವು ಏನು ಸತ್ಯ ಬಾಯಿ ಬಿಡಿಸ್ಬೇಕು ಅದನ್ನ ಬಹಳ ಸುಲಲಿತವಾಗಿ ಅವನ ಕಡೆಯಿಂದ ಅವನನ್ನ ಮಾಡ್ಕೋಬಹುದು. ಅವ್ನು ಆಗ್ಲೇ ಹೇಳ್ದ, ನನ್ನ ನಾರ್ಕೋ ಮಾಡಿ, ನನಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ನಾನೆಲ್ಲ ಹೇಳ್ತೀನಿ ಅಂತ. ಆ ತರದ್ ಹೇಳೋ ಅವಶ್ಯಕತೆ ಏನಿಲ್ಲ, ಈ ಮನುಷ್ಯನ್ ಬೇಕಾಗಿಲ್ಲ ಅದೆಲ್ಲ. ನಾನು ಸತ್ಯ ಹೇಳ್ಬಿಡ್ತೀನಿ, ಹಾಗೆ ಹೀಗೆ ಇದ್ ಮಾಡ್ತೀನಿ ಇದೇಳಿ ಅಂತ ಹೇಳಿ. ಆಮೇಲೆ ಆ ಮಟ್ಟಕ್ಕೆ ಗಾಯ ಆಯ್ತು ಅವ್ರಿತ್ತು, ಅದೆಲ್ಲ ತಪ್ಪಲ್ವ? ಅದು ಗಾಯ ಆಯ್ತವು, ಕತ್ತಿ ಸಾಯಿಸ್ತವು, ಆಮೇಲೆ ಆ ತರ ಅತ್ಯಾಚಾರಗಳಾದವಲ್ಲ, ಎತ್ಕೊಂಡ್ಬಿಟ್ಟೆ ನಾನು, ಊತಾಕ್ಬಿಟ್ಟೆ ಅಂತ ಅನ್ಬಿಟ್ಟು. ಅದ್ ಯಾವ ಮನಸ್ಥಿತಿ ಇರ್ತಕ್ಕಂಥವ್ನು, ಸರಿಯಾದ ಮನಸ್ಥಿತಿ, ಸಮತೋಲನ ಮನಸ್ಥಿತಿ ಇರ್ತಕ್ಕಂಥವ್ನು ಯಾರಾದ್ರೂ ಹೇಳಕ್ ಸಾಧ್ಯನಾ ಹೇಳಿ ಮೇಡಮ್? ಯಾವ ಕಾರಣಕ್ಕೂ ಹೇಳಲ್ಲ. ಆ ತರದ್ನೆಲ್ಲನೂ ನನಗ್ ನಾಳೆ ಏನಾದ್ರು ತೊಂದರೆ ಆಗ್ಬಿಟ್ಟತ್ತಪ್ಪ ಅಂತ ಒಂದು ಕೊಲೆ ಮಾಡಿ ಈ ತರ ಮಾಡದಂತವ್ರನ್ನೇ ಗಪ್ಚಿಪ್ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ನನ್ ಲೆಕ್ಕದಲ್ಲಿ ಎಲ್ಲೋ ಇವನು ನೋಡ್ಬೇಕು, ಇವನನ್ನ ವಿಚಾರಣೆ ಮಾಡಿ. ನನ್ನ ವಿಚಾರಣೆ ಕಾಲದಲ್ಲಿ ಈಗಾಗ್ಲೇ ಗೊತ್ತಾಗಿರುತ್ತೆ, ಬಟ್ ಎಲ್ಲಿಗೋಗಿ ನಿಲ್ತಿದೆ ಅಂತ ಅನ್ನುವಂಥದ್ದು ನನಗೂ ಒಂಥರ ಕುತೂಹಲನೇ ಇದು. ಧನ್ಯವಾದಗಳು SK ಉಮೇಶ್ ಅವರೇ, ನಿಮ್ಮ ಅಮೂಲ್ಯವಾದ ಮಾಹಿತಿ ಮತ್ತು ಸಮಯಕ್ಕಾಗಿ ಧನ್ಯವಾದಗಳು. ರೆಡಿ ಪೊಲೀಸ್ ಆಫೀಸರ್ಸ್ಗೆ ಒಂದಷ್ಟು ಗೊತ್ತಾಗಿರುತ್ತೆ. ಎನಿವೆ, ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸ್ಯಾಂಡ್ಲ್ವುಡ್ನಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ದರ್ಶನ್ ಅಭಿಮಾನಿಗಳು ವರ್ಸಸ್ ಮೋಹಕ ತಾರೆ ರಮ್ಯಾ. ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಗರಂ ಆಗಿದ್ದಾರೆ. ರೇಣುಕಾಸ್ವಾಮಿಗೆ ದರ್ಶನ್ ಫ್ಯಾನ್ಸ್ ಹೋಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಡಿ ಬಾಸ್ ಫ್ಯಾನ್ಸ್ ಒಂದೇ ಅಂತ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ, ದೌರ್ಜನ್ಯ ಎಸಗಿ ಕೊಲೆ ಮಾಡ್ತಾ ಇರುವಂತಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಎರಡೂ ಪ್ರಕರಣಕ್ಕೂ ಮಾಜಿ ಸಂಸದೆ ಹೋಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣಕ್ಕೂ ಡಿ ಬಾಸ್ ಅಭಿಮಾನಿಗಳ ವರ್ತನೆ ಎರಡೂ ಒಂದೇ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಟ್ರೋಲ್ ಆದ ಹಿನ್ನೆಲೆಯಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಕೊಲೆ ಮಾಡ್ತಾ ಇರುವಂತಿದೆ ಅಂತ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಅಭಿಮಾನಿಗಳ ನಡೆಗೆ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ.
ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಸ್ಟಾರ್ ವಾರ್ ಶುರುವಾಗಿರ್ತಕ್ಕಂಥದ್ದು. ರೇಣುಕಾ ಸ್ವಾಮಿಗೆ ದರ್ಶನ್ ಫ್ಯಾನ್ಸ್ನ ಹೋಲಿಕೆ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ನಟಿ ರಮ್ಯಾ ಉಲ್ಲೇಖ ಮಾಡಿದ್ರು ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ. ಈಗ ದರ್ಶನ್ ಅಭಿಮಾನಿಗಳು ಕೆಲವು ಕಡೆ ನಡ್ಕೊಳ್ತಾ ಇರೋದಕ್ಕೂ ರೇಣುಕಾ ಸ್ವಾಮಿ ಮಾಡಿರ್ತಕ್ಕಂಥ ಮೆಸೇಜ್ಗೂ ವ್ಯತ್ಯಾಸನೇ ಇಲ್ಲ, ಎಲ್ಲ ಒಂದೇ ಥರ ಇದೆ ಅಂತ ರಮ್ಯಾ ಹೇಳಿರ್ತಕ್ಕಂಥದ್ದು. ಇದೆಲ್ಲ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ ಅಂತ. ರೇಣುಕಾ ಸ್ವಾಮಿ ಹಾಗೂ ಡಿ ಬಾಸ್ ಫ್ಯಾನ್ಸ್ ಒಂದೇ ಅಂತ ರಮ್ಯಾ ಟೀಕೆ ಮಾಡಿದ್ದಾರೆ. ಅಂದರೆ ಇವರು ಏನೋ ಕೆಟ್ಟದಾಗಿ ಮಾತನಾಡ್ತಾರೆ ಅಥವಾ ಬೈತಾರೆ ಅಥವಾ ರೇಣುಕಾ ಸ್ವಾಮಿನೂ ಅದೇ ಥರ ಬೈದಿದ್ದ ಅನ್ನೋ ಅರ್ಥ ಇರಬೇಕು ಬಹುಶಃ ರಮ್ಯಾ ಅವ್ರು ಹೇಳಿರ್ತಕ್ಕಂಥದ್ದು. ಗೊತ್ತಿಲ್ಲ, ರಮ್ಯಾ ಅವರೇ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಯಾಕೆ ಹಿಂಗೆ ಹೇಳಿದ್ರು ಅಂತ. ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ದರ್ಶನ್ ಅಭಿಮಾನಿಗಳು ವರ್ಸಸ್ ಮೋಹಕ ತಾರೆ ರಮ್ಯಾ ಅನ್ನುವಂಥ ಪರಿಸ್ಥಿತಿ ಸ್ಯಾಂಡಲ್ವುಡ್ನಲ್ಲಿ ಇವಾಗ. ಅವರು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಒಂದು ಮಾತು ಹೇಳಿದ್ದಾರೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ದರ್ಶನ್ ಪ್ರಕರಣದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿನೂ ಡಿ ಬಾಸ್ ಫ್ಯಾನ್ಸು ಒಂದೇ ಅಂತ ಅನ್ನೋದನ್ನು ಹೇಳಿದ್ದಾರೆ. ಅವರಿಬ್ಬರಿಗೂ ಕೂಡ ಹೋಲಿಕೆ ಮಾಡಿದ್ದಾರೆ. ಅಂದರೆ ಇಬ್ಬರು ಹೆಣ್ಣುಮಕ್ಕಳನ್ನ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋ ಅರ್ಥದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆಯ ಇಲ್ಲದಂತಾಗಿದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತಿದೆ ಅಂತ ಹೇಳಿದ್ದಾರೆ. ದೌರ್ಜನ್ಯ ಎಸಗಿ ಕೊಲೆ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಕೂಡ ಕೆಲ ದಿನಗಳ ಹಿಂದೆ ನಟಿ ರಮ್ಯಾ ಪೋಸ್ಟ್ ಮಾಡಿದ್ರು. ಆಲ್ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಹಾಗೂ ನಮ್ಮ ಪ್ರತಿನಿಧಿ ಅರವಿಂದ್. ಲೆಟ್ ಮಿ ಗೋ ಟು ವೀರೇಶ್ ಫಸ್ಟ್. ವೀರೇಶ್, ರಮ್ಯಾ ಯಾವ ಕಾಂಟೆಕ್ಸ್ಟಲ್ಲಿ ಈಗ ಈ ರೀತಿ ಮೆಸೇಜ್ ಮಾಡಿದ್ರು, ಏನಿದು ವಿಚಾರ? ಶ್ರೀಲಕ್ಷ್ಮಿ ರಮ್ಯವರು ರಾಜಕೀಯದಿಂದ ಹೋಗಿ ಬಂದವರು, ಹೀಗಾಗಿ ಸಾಮಾಜಿಕ ಕಳಕಳಿ ಮತ್ತು ದೌರ್ಜನ್ಯ ವಿರುದ್ಧ ಒಂದು ಕಡೆ ರಮ್ಯವರು ಹೇಳಿಕೆ ಕೊಡ್ತಾರೆ, ಟ್ವೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಅದೇ ರೀತಿಯಾಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ರಮ್ಯವರು ಅಂದರೆ ದರ್ಶನ್ ಬೇಲ್ ವಿಚಾರವಾಗಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇತ್ತು. ಮರುದಿನವೇ ರಮ್ಯವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಎಂಬುದು ಆಶಯ ಭಾವನೆ ಇದೆ ಎಂಬುದು ಒಂದು ಕಡೆ ಪೋಸ್ಟ್ ಮಾಡಿದ್ರು. ಆ ಒಂದು ವಿಚಾರವಾಗಿ ದರ್ಶನ್ನ ಫ್ಯಾನ್ಸ್ ಅವರು ಒಂದು ಕಡೆ ರಮ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವಶ್ಯ ಶಬ್ದಗಳಿಂದ ಒಂದು ಕಡೆ ನಿಲ್ಲಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ನಟಿ ರಮ್ಯ ಅವರು ಸಹ ಮತ್ತೊಂದು ಪೋಸ್ಟ್ ಹಾಕಿದ್ರು, ವೆಲ್ಕಮ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಅಂತ ಒಂದು ಕಡೆ ಪೋಸ್ಟ್ ಹಾಕಿದ್ರು. ಆ ಒಂದು ರೀತಿಯಾಗಿ ರೇಣುಕಾ ಸ್ವಾಮಿಗೂ ಮತ್ತು ದರ್ಶನ್ ಫ್ಯಾನ್ಸ್ಗೂ ಎರಡೂ ಒಂದೇ ಹೋಲಿಕೆ ಮಾಡಿ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದು ಕಡೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಒಂದು ಕಡೆ ದೌರ್ಜನ್ಯ ಮಾಡಿ ಕೊಲೆ ಮಾಡುವಂಥ ಪರಿಸ್ಥಿತಿ ಈ ಒಂದು ಸಾಮಾಜಿಕ ಜಾಲತಾಣ ನಿರ್ಮಾಣವಾಗ್ತಿದೆ. ಹೀಗಾಗಿ ಇದಕ್ಕೆ ಸೂಕ್ತವಾದ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ. ಯಾಕಂದರೆ ಹಿಂದೆ ಪ್ರಥಮ ವಿರುದ್ಧ ಹಾಗೆ ಮಾಡಿದ್ರು, ಪ್ರಥಮರು ದೂರು ಕೊಟ್ಟರು, ಮತ್ತೊಂದು ಕಡೆ ಉಮಾಪತಿ ವಿರುದ್ಧ ಹಾಗೆ ಮಾಡಿದ್ರು, ಅವರು ಸಹ ದೂರು ಕೊಟ್ಟರು. ರಮ್ಯ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಏನಾದರೂ ದೂರು ಕೊಡ್ತಾರಾ, ಕಂಪ್ಲೇಂಟ್ ಮಾಡ್ತಾರೆ ಎಂಬುದೊಂದು ಕಡೆ ಕಾದು ನೋಡಬೇಕಾಗುತ್ತೆ. ಆದ್ರೆ ಈಗ ಫ್ಯಾನ್ಸ್ ವಾರ್ ಶುರುವಾಗಿದೆ. ರಮ್ಯ ವಿರುದ್ಧ ದರ್ಶನ್ ಫ್ಯಾನ್ಸ್ ಅವರು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರವಾಗಿ ರಮ್ಯಗೆ ಒಂದು ಕಡೆ ಆಕ್ರೋಶ ಕಾರಣವಾಗಿದೆ. ಯಾಕಂದ್ರೆ ಕೆಟ್ಟ ಶಬ್ದಗಳಿಂದ ನಿಲ್ಲಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ. ಆ ಒಂದು ಕಮೆಂಟ್ಗಳನ್ನ ಸ್ಕ್ರೀನ್ ಶಾಟ್ಗಳನ್ನ ಇದೀಗ ಇನ್ಸ್ಟಾಗ್ರಾಮ್ ಪೇಜ್ ಹಾಕುವ ಮುಖಾಂತರ ಒಂದು ಕಡೆ ಆಕ್ರೋಶ ಹೊರಹಾಕಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಹಾಗೆಯೇ ನಮ್ಮ ಪ್ರತಿನಿಧಿ ಅರವಿಂದ್ ಕೂಡ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾಕೆ ರೇಣುಕಾ ಸ್ವಾಮಿಗೆ ದರ್ಶನ್ ಫ್ಯಾನ್ಸ್ನ ಹೋಲಿಕೆ ಮಾಡಿದ್ರು ರಮ್ಯಾ? ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು? ಇನ್ನೊಂದು ಬಹುದೊಡ್ಡ ವಿವಾದಕ್ಕೆ ಇದು ಕಾರಣ ಆಗಬಹುದಾ? ಮತ್ತು ದರ್ಶನ್ ಮತ್ತು ರಮ್ಯಾ ನಡುವೆ ಹಾಗಾದರೆ ಯಾವ ಅಸಮಾಧಾನ ಇದೆ? ಈ ಥರ ಯಾಕೆ ನಟಿ ರಮ್ಯಾ ಹೇಳಿದ್ರು ಅಂತ? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಲೂ ಕೂಡ ರೇಣುಕಾಸ್ವಾಮಿ ಪ್ರಕರಣ ಏನಿದೆ, ಈ ಪ್ರಕರಣ ಸಂಬಂಧ ಜಾಮೀನು ರದ್ದತಿಗಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇರುವಂಥದ್ದು. ಈ ಹಂತದಲ್ಲಿ ಈ ಹಿಂದೆ ಕೂಡ ರಮ್ಯಾ ಅವರು ಇದೇ ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಅಂದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ಸುಪ್ರೀಂ ಕೋರ್ಟ್ನ ತೀರ್ಮಾನ ಏನಿದೆ ಅದರ ಮೇಲೆ ನಮಗೆ ಆಶಾಭಾವನೆ ಇದೆ ಅನ್ನುವಂಥ ಹಂತದಲ್ಲಿ ಅವರು ಕೂಡ ಕೆಲವು ಬಾರಿ ಪೋಸ್ಟನ್ನು ಮಾಡಿರ್ತಾರೆ. ಅದಾದ ಬಳಿಕ ಈಗ ಟ್ರೋಲ್ಗಳಾಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ. ರಮ್ಯಾ
ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ಮಧ್ಯೆ ಈಗ ಫ್ಯಾನ್ಸ್ ವಾರ್ ಕೂಡ ಶುರುವಾಗಿರುವಂಥದ್ದು. ಈ ನಡುವೆ ರಮ್ಯಾ ಅವರು ಒಂದು ಪೋಸ್ಟನ್ನು ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ದರ್ಶನ್ ಫ್ಯಾನ್ಸ್ ನಡೆ ಏನಿದೆ, ಈ ನಡೆ ಹಾಗೂ ರೇಣುಕಾಸ್ವಾಮಿಯ ಆ ಒಂದು ಕೊಲೆ ಪ್ರಕರಣ ಏನಿದೆ, ಎರಡಕ್ಕೂ ಕೂಡ ಹೋಲಿಕೆ ಮಾಡಿ ಅವರು ಆ ಒಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಕೊಲೆ ಮಾಡುವಂತಿದೆ ಇವರ ವರ್ತನೆ ಅನ್ನುವಂಥ ಹಂತದಲ್ಲಿ ದರ್ಶನ್ ಫ್ಯಾನ್ಸ್ಗೆ ಇರುವಂತಹ ಆ ಒಂದು ಮಾನಸಿಕ ಸ್ಥಿತಿ ಏನಿದೆ ಅದನ್ನ ಇಲ್ಲಿ ರಮ್ಯಾ ಅವರು ಅವರ ಪೋಸ್ಟ್ ಮುಖಾಂತರ ಹೊರ ಹಾಕಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಮ್ಯಾ ಅವರು ಕೂಡ ದರ್ಶನ್ ಅವ್ರ ಜೊತೆಗೆ ನಟನೆ ಮಾಡಿದ್ರು. ಅವರು ಕೂಡ ಸ್ಯಾಂಡಲ್ವುಡ್ನ ಒಂದು ನಟಿ, ಜೊತೆಗೆ ಮಾಜಿ ಸಂಸದೆ. ಈ ಹಿಂದೆ ಕೂಡ ರೇಣುಕಾಸ್ವಾಮಿ ಪ್ರಕರಣ ಸಂಬಂಧಪಟ್ಟಂತೆ ಅವರು ಹಲವು ಬಾರಿ ಪೋಸ್ಟ್ ಅನ್ನ ಮಾಡಿದ್ರು. ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಬಾರಿ ಟ್ರೋಲ್ಗಳಾಗಿತ್ತು. ಈಗಲೂ ಕೂಡ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ನ ಈ ಒಂದು ಬೇಲ್ ಕ್ಯಾನ್ಸಲೇಷನ್ ಏನು ಅರ್ಜಿ ವಿಚಾರಣೆ ಇತ್ತು ಅಂತ ಸಂದರ್ಭದಲ್ಲೂ ಕೂಡ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಆಶಾಭಾವನೆ ಇದೆ, ಅದರ ತೀರ್ಮಾನದಲ್ಲಿ ನಮಗೆ ನಂಬಿಕೆ ಇದೆ ಅನ್ನುವಂಥ ಹಂತದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಎಲ್ಲ ಒಂದು ಕಡೆ ಈಗ ಆ ವಿಚಾರವಾಗಿ ಟ್ರೋಲ್ ಆಗ್ತಾ ಇದೆ. ಟ್ರೋಲ್ ಆದಂಥ ಸಂದರ್ಭದಲ್ಲಿ ಈಗ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಅವರ ವರ್ತನೆಯ ಬಗೆಗೆ ರಮ್ಯಾ ಅವರು ಕೆಂಡಾಮಂಡಲರಾಗಿರುವಂಥದ್ದು. ಆ ಹಂತದಲ್ಲಿ ಅವರು ಕಿಡಿಕಾರ್ತಾ ಇರುವಂಥದ್ದು. ಒಂದು ಭಾಗದಲ್ಲಿ ಈ ಹಿಂದೆ ಕೂಡ ಉಮಾಪತಿ ಅವರಾಗಿರ್ಬೋದು, ಲಂಕೇಶ್ ಅವರು, ಇಂದ್ರಜಿತ್ ಲಂಕೇಶ್ ಅವರಾಗಿರ್ಬೋದು, ಕೆಲವರು ನಟರು ಕೂಡ ದರ್ಶನ್ ವಿರುದ್ಧ ಕಿಡಿಕಾರಿದ್ರು. ಈಗ ರಮ್ಯಾ ಅವರ ಸರದಿ ಬಂದಿರುವಂಥದ್ದು. ಇವರು ಕೂಡ ಏನಾದರೂ ಇದರ ಮುಂದುವರೆದ ಭಾಗವಾಗಿ ದರ್ಶನ್ ಫ್ಯಾನ್ಸ್ನ ವಿರುದ್ಧ ಏನಾದರೂ ದೂರು ಕೊಡ್ತಾರಾ, ಆ ಹಂತದಲ್ಲಿ ಏನಾದರೂ ಮುಂದಿನ ಅವರ ನಡೆ ಇರುತ್ತಾ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್. ಅರವಿಂದ್, ಇನ್ನು ರಮ್ಯಾ ಅವರು ಈ ರೀತಿ ಮಾಡಿದ್ರ ವಿಚಾರವಾಗಿ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ತಗೊಳ್ಳೋ ಚಾನ್ಸಸ್ ಇದೆಯಾ ಈ ಥರ ಏನಾದರೂ? ಯಾಕಂತಂದ್ರೆ ಒಂದು ಕಡೆ ರೇಣುಕಾಸ್ವಾಮಿ ಮೆಸೇಜ್ ವಿಚಾರನೂ ಬಂದಿದೆ ಇಲ್ಲಿ, ಹಾಗೆ ಡಿ ಬಾಸ್ ಫ್ಯಾನ್ಸ್ನ. ಆಲ್ರೈಟ್, ನಮ್ಮ ಜೊತೆ ರಮ್ಯಾ ಅವ್ರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ರಮ್ಯಾ ಅವರೇ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ನಾನು ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡದಿಂದ. ರಮ್ಯಾ ಅವರೇ. ಶ್ರೀಲಕ್ಷ್ಮಿ ಅವರೇ. ರಮ್ಯಾ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ಆಕ್ಚುಲಿ ನೀವು ಏನ್ ನಿಮ್ಮ ಮನಸ್ಸಿನ ಆಳದ ಮಾತು ಏನು? ನಿಮ್ಮ ಸೋಷಿಯಲ್ ಮೀಡಿಯಾದ ಕಮೆಂಟ್ ನೀವ್ ಏನ್ ಮಾಡಿದಿರಿ, ಪೋಸ್ಟ್ ಏನ್ ಮಾಡಿದಿರಿ? ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ರೆಸ್? ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್. ಯಾಕಂದ್ರೆ ಅವ್ರಿಗೂ ರೇಣುಕಾಸ್ವಾಮಿಗೂ ಏನ್ ವ್ಯತ್ಯಾಸ ಇಲ್ಲ. ಯಾಕೆ ಹಂಗ ಹೇಳ್ತಾ ಇದ್ದೀರಾ? ಬಿಕಾಸ್ ಆ ಮೆಸೇಜಸ್ ಗಳೆಲ್ಲ ಓದಿ ಅದೇ ತರ. ಫಸ್ಟ್ ಆಫ್ ಆಲ್ ರೇಣುಕಾಸ್ವಾಮಿ ವಾಸ್ ಅ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ? ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರ್ದು. ಆ ತರ ಅವ್ರು ಮೆಸೇಜ್ ಮಾಡಿದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು. ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ? ಕಾನೂನ ನಮ್ ಕೈಗೆ ತೊಳಕಾಗತ್ತಾ? ವಿ ಕಾಂಟ್ ಡೂ ದಟ್, ರೈಟ್? ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್. ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕು! ಇವ್ರ ಹೆಣ್ಮಕ್ಳಿಗೆನೆ ಈ ತರ ಮೆಸೇಜ್ಗಳು ಕಳಿಸ್ತಾರೆ ಅಂದ್ರೆ ಅವ್ರ ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು? ಅಂಡ್ ಫಸ್ಟ್ ಆಫ್ ಆಲ್ ನಾವು ಸುಮ್ಮನಿದ್ರೆ ಲಕ್ಷ್ಮಿ ಅವರೇ, ವಾಟ್ ಮೆಸೇಜ್ ಆರ್ ವಿ ಗಿವಿಂಗ್ ಟು ದ ಗರ್ಲ್ಸ್? ನಾವ್ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಓಕೆ, ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಆಗ್ತಾ ಇರೋದು. ನಮಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ಓಕೆ ಓಕೆ ರಮ್ಯಾ ಅವರು ಈ ಮಾತನ್ನ ಹೇಳುವಾಗ, ರಮ್ಯಾ ಅವರೇ, ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತನ್ನ ಹೇಳ್ತಾ ಇದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್. ನಿಮ್ಮ ಭಾವನೆ ನನಗೆ ಅರ್ಥ ಆಗತ್ತೆ ಖಂಡಿತವಾಗ್ಲೂ. ಇದು ಹೇಳ್ಬೇಕಾಗಿರೋದು ಯಾರಾದ್ರೂ ಒಬ್ರು ಹೇಳ್ಬೇಕಾಗಿತ್ತು, ಬಾಯ್ಬಿಟ್ಟು ನೀವು ಹೇಳಿದೀರಾ ಅಷ್ಟೇ. ಇದರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಿದ್ದು ಈ ರೇಣುಕಾಸ್ವಾಮಿ ಆಗಿರ್ಲಿ ಅಥವಾ ದರ್ಶನ್ ಫ್ಯಾನ್ಸ್ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಹೆಣ್ಮಕ್ಳ ವಿರುದ್ಧ ಎಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ಅದು ತಪ್ಪು ಅಂತ. ಆಮ್ ಐ ರೈಟ್? ಅಫ್ಕೋರ್ಸ್. ಆಮೇಲೆ ಲಕ್ಷ್ಮಿ ಅವರೇ, ನನ್ ಬಗ್ಗೆ ಮಾತ್ರ ಅಲ್ಲ, ಸುದೀಪ್ ಯಶ್ನು ಬಿಡಿ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ಅವ್ರ ಚಿಕ್ಕ ಮಕ್ಳ ಬಗ್ಗೆನೂ ಅಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. 2 years ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್. ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್. ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವ್ ಇಟ್ಕೊಳ್ಳಿ. ಫ್ಯಾಮಿಲಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ? ಆ ಮಕ್ಳನ್ನು ಬಿಟ್ಟಿಲ್ಲ. ಆ ಮಕ್ಳ ಬಗ್ಗೆ ಅಷ್ಟು ಕೆಟ್ಟ ಅಂದ್ರೆ ನಾವ್ ಎಂಥ ಸಮಾಜದಲ್ಲಿ ಇದೀವಿ ಅಂತ ನೀವ್ ಯೋಚನೆ ಮಾಡಿ. ಆಸ್ ಅ ವುಮೆನ್, ಒಂದ್ ಹೆಣ್ಣಾಗಿ ನಾನು ಬೇರೆ ಹೆಣ್ಮಕ್ಳಿಗೋಸ್ಕರ ನಾನು ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್? ನಾವ್ ಇರ್ತೀವಿ ಇವತ್ತು, ನಾಳೆ ನಾವ್ ಇರಲ್ಲ. ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತ್ರ ನೀವು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಬಟ್ ಅವ್ರಿಗೆ ತಾನೇ ಮೆಸೇಜ್ ಮಾಡ್ತಿರೋದು. ಇನ್ಯಾರು ನಮ್ಗೆ ಆತರ ಮೆಸೇಜ್ಗಳು ಮಾಡ್ತಾ ಇಲ್ವಲ್ಲ. ನಿಮಗೂ ಮೆಸೇಜ್ ಮಾಡಿದಾರ? ಮಾಡಿರೋದು ಯಾರು? ನಿಮಗೂ ಮೆಸೇಜ್ ಮಾಡಿದಾರ ರಮ್ಯಾ ಅವರೇ? ಯಾರು? ಈ ದರ್ಶನ್ ಅಭಿಮಾನಿಗಳು ಯಾರಿಗೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದು?
ನನಗ್ ಮೆಸೇಜ್ ಮಾಡಿದ್ದಾರೆ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೀನಿ. ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ, ಬೇರೆ ಎಲ್ರಿಗೂ ಕಳ್ಸಿದ್ದಾರೆ. ಈ ಮೆಸೇಜ್ಗಳು ನನಗ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ. ಅದ್ರ ಬಗ್ಗೆ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ ನೋಡಿ ಇವ್ರೆಲ್ರು ನನಗೆ ಬೊಂಬಾರ್ಡ್ ಮಾಡಿದ್ರು, ಮೆಸೇಜಸ್, ಕಾಮೆಂಟ್ಸ್, ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ. ಅಂದ್ರೆ ಯಾರು ದರ್ಶನ್ ವಿರುದ್ಧ ಅಥವಾ ಯಾವುದೇ ಪ್ರಕರಣದಲ್ಲಿ ಒಂದೇ ಒಂದ್ ಮಾತು ಆಡಂಗೆ ಇಲ್ಲ, ಆಡ್ಬಿಟ್ರೆ ಇವರು ಬಾಯಿ ಬಂದಂಗೆ ಅವ್ರನ್ನ ತೇಜೋವಧೆ ಮಾಡೋದು, ಕೆಟ್ಟ ಪೋಸ್ಟ್. ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿರಕ್ಕಾಗತ್ತಾ ಲಕ್ಷ್ಮಿ ಅವರೇ? ಓಕೆ, ಸೊ ನೀವು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ರೆ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಆಫ್ ಕೋರ್ಸ್. ಓಕೆ, ಇದು ಒಂದ್ ರೀತಿನಲ್ಲಿ ಫ್ಯಾನ್ ವಾರ್, ಸ್ಟಾರ್ ವಾರ್ ಅನ್ನೋ ತರ ಬಿಂಬಿತ ಆಗ್ತಾ ಇದೆ. ರಮ್ಯಾ ಅವರು ದರ್ಶನ್ ಅವ್ರ ವಿಚಾರವಾಗಿ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ತರ ವ್ಯಕ್ತ ಆಗ್ತಾ ಇದೆ. ಏನ್ ಹೇಳೋಕ್ ಬಯಸ್ತೀರಾ? ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾ ಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ಸೌಜನ್ಯ ಬಗ್ಗೆ ನಾವು ಮಾತಾಡ್ಬೇಕಂತೆ. ಸೌಜನ್ಯ ಬಗ್ಗೆ ನಾವು ಮಾತಾಡ್ತೀವಿ, ಧರ್ಮಸ್ಥಳ ಬಗ್ಗೆ ನಾನು ಮಾತಾಡಿದೀನಿ. ಬಟ್ ಇವರೆಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡದೇವ್ರವ್ರು, ಇವ್ರು ಏನು ನ್ಯಾಯ ಕೇಳ್ತಾರೆ ಸೌಜನ್ಯ ಅವ್ರ ಬಗ್ಗೆ, ಬೇರೆ ಹೆಣ್ಮಕ್ಳ ಬಗ್ಗೆ? ಅಂದ್ರೆ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀರಾ ನೀವು? ಅವ್ರು ಮಾಡಿದ ತಪ್ಪು, ಇವ್ರು ಮಾಡ್ತಾ ಇರೋದು ತಪ್ಪಲ್ವಾ? ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಇದೆ ಲಕ್ಷ್ಮಿ ಅವರೇ? ಆ ಮೆಸೇಜ್ ಗಳೆಲ್ಲ ಓದಿ ನೀವು, ನಂಗೆ ಫೋಟೋಸ್, ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಾ ಇದಾರೆ. ಓಕೆ 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 ಓಕೆ, ಆ ತರ ಹಕ್ಕು ಯಾರಿಗೂ ಇಲ್ಲ, ಯಾರು ದೇವ್ರಲ್ಲ ಇಲ್ಲಿ. ದೇವ್ರಕ್ಕಿಂತ ದೇ ಆಲ್ ಹ್ಯೂಮನ್ ಬೀಯಿಂಗ್ಸ್. ಒಂದು ಮ್ಯಾನರ್ಸ್, ಒಂದು ರೆಸ್ಪೆಕ್ಟ್, ಒಂದು ಬೇಸಿಕ್ ಕರ್ಟಸಿ ಇರಬಾರ್ದ ನಮ್ಮ ಸಮಾಜದಲ್ಲಿ? ವೆರಿ ಟ್ರೂ, ವೆರಿ ಟ್ರೂ. ಓಕೆ, ಅಂಡ್ ಹೂ ಇಸ್ ದ ಟಾರ್ಗೆಟ್ ಲಕ್ಷ್ಮಿ ಅವರೇ? ಎಲ್ಲ ಹೆಣ್ಮಕ್ಳು. ದಟ್ ಇಸ್ ಮೈ ಬಿಗ್ಗೆಸ್ಟ್ ಕನ್ಸರ್ನ್ ಹಿಯರ್. ಓಕೆ, ಈ ದರ್ಶನ್ ವಿರುದ್ಧ ಮಾತನಾಡೋ ಯಾವುದೇ ಹೆಣ್ಮಕ್ಳು ಅವರು ಒಂದ್ ವೇಳೆ ಪಬ್ಲಿಕ್ ಪರ್ಸನ್ ಆಗಿದ್ರೆ, ಪಬ್ಲಿಕ್ ಫಿಗರ್ ಆಗಿದ್ರೆ, ಅಂತವ್ರಿಗಂತೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಬೈತಾರೆ. ಇದು ನಿಮಗೂ ಕೂಡ ಅನುಭವಕ್ಕೆ ಬಂತು ಅಂತ. ಆಮ್ ಐ ರೈಟ್ ರಮ್ಯಾ ಅವರೇ? ಎಸ್, 100%. ಓಕೆ, ಸೊ ಇದನ್ನ ನೇರವಾಗಿ ನಮ್ಗೆಲ್ಲ ಪ್ರಶ್ನೆ ಬರುತ್ತೆ ರಮ್ಯಾ ಅವರೇ, ನಿಮ್ಗೆ ಬಂದಂಗೆ ನಮಗೂ ಪ್ರಶ್ನೆ ಬರುತ್ತೆ. ಈ ನಾಯಕರೆಲ್ಲ ಒಂದು ಮಾತು ಹೇಳ್ಬೋದಲ್ವಾ ಅವರ ಅಭಿಮಾನಿಗೆ, ಅಪ್ಪ ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ಸರಿಯಲ್ಲ, ಹೆಣ್ಮಕ್ಳನ್ನ ಗೌರವಿಸಿ, ಈ ತರ ಎಲ್ಲ ಮಾಡಬೇಡಿ ಹೇಳ್ಬೋದು. ನೀವ್ ಅವ್ರನ್ನ ಪ್ರಶ್ನೆ ಕೇಳ್ಬೇಕು, ಯಾಕೆ ನೀವೇನು ಹೇಳ್ತಾ ಇಲ್ಲ ಅಂತ. ಬಟ್ ಐ ಥಿಂಕ್ ಅವ್ರನ್ನ ಇವ್ರು ಎಂಕರೇಜ್ ಮಾಡ್ತಾರೆ, ಈ ತರನೇ ಮಾಡಿ ಹೆದರ್ಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರಂತ. ಎಷ್ಟು ಜನ ಸುಮ್ನಾಗಿ ಕೂತಿದಾರಲ್ವಾ, ಸುಮ್ನಾಗ್ಬಿಟ್ಟಿದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಬಟ್ ಅವರು ಧೈರ್ಯವಾಗಿ ಓಪನ್ ಆಗಿ ಹೇಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರು ಹೆದರ್ಕೋತಾರೆ. ಅವ್ರೇನ್ ಅನ್ಕೊಂಡಿದ್ದಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆದರ್ಕೋತಾರಲ್ವಾ? ಯಾಕಂದ್ರೆ ಒಂದ್ ಫ್ಯಾಮಿಲಿ ಇರುತ್ತೆ, ಒಂದ್ ಸಮಾಜದಲ್ಲಿ ಒಂದು ಏನೋ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಅನ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ. ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್, ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಎಫೆಕ್ಟ್ ಮೀ ಆಟ್ ಆಲ್. ನಾನು ಲೈಫಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ, ನನ್ಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ. ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್. ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ, ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಹಾಗಂತ ನಾನು ಧೈರ್ಯವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ಬೋದು. ಬಟ್ ಎಲ್ಲ ಹೆಣ್ಮಕ್ಳು ಆತರ ಇಲ್ವಲ್ಲ. ಕರೆಕ್ಟ್ ಕರೆಕ್ಟ್. ಇದು ಬಹಳ ಜನಕ್ಕೆ ಅವ್ರು ಹೆಂಗೆ ಕೇಸ್ ಹಾಕ್ತಾರೆ, ಅವ್ರು ಹೆಂಗೆ ಫೈಲ್ ಮಾಡ್ತಾರೆ, ಹೌ ಕ್ಯಾನ್ ದೇ ಜಸ್ಟ್ ನಾರ್ಮಲ್ ಪೀಪಲ್. ಓಕೆ, ಎಷ್ಟೋ ಜನ ನಮ್ಮ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರಂದ್ರೆ ಕೇಸ್ಗಳು ಹಾಕಕ್ಕೆ, ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ. ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಥಿಂಗ್ ಆಫ್ ನಾರ್ಮಲ್ ಪೀಪಲ್. ನಿಜ, ನೀವು ಹೇಳೋದು ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ. ಕಾನೂನು ಸಮರಗೆ ಏನಾದ್ರು ಮಾಡ್ತೀರಾ ನೀವು? ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ? ಲಾಸ್ಟ್ ಟೈಮು ಕೂಡ ಈ ತರ ಯಾರೋ ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ಆ ಹುಡುಗನು ಸಿಕ್ತಾ, ಆಯ್ತಾ? ಅವ್ನಿಗಿನ್ನೂ ಚಿಕ್ಕ ವಯಸ್ಸು ಲಕ್ಷ್ಮಿ ಅವರೇ. ನಾನು ಸರಿ ಅವ್ನಿಗೆ ಪೊಲೀಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದ್ರೆ ಅವರು ದೇ ಸ್ಟಿಲ್ ಯಂಗ್, ಅವ್ರಿಗೊಂದು ಫ್ಯೂಚರ್ ಇದೆ, ಅವ್ರಿಗೊಂದು ಜೀವನ ಇದೆ. ಲೆಟ್ ದೆಮ್ ಲಿವ್. ಅಟ್ ಲೀಸ್ಟ್ ಏನೋ ಒಂದು ಕಲ್ಸ್ಬಿಟ್ಟು ಏನಾದ್ರು ಒಳ್ಳೇದ್ ಮಾಡ್ಲಿ ಇನ್ ಮುಂದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಬಟ್ ನಾವ್ ಐ ಫೈಲ್ ಅ ಕಂಪ್ಲೇಂಟ್, ಬಟ್ ದೇ ಆರ್ ಲೈಕ್ ಕಾಕ್ರೋಚಸ್. ನೀವು ಎಷ್ಟೇ ಇದ್ ಮಾಡಿದ್ರೆ ಅವ್ರು ಬರ್ತಾನೆ ಇರ್ತಾರೆ ಅಂತ. ಬಟ್ ವೆರಿ ಬ್ಯಾಡ್ ಟ್ರೆಂಡ್. ಧನ್ಯವಾದಗಳು ರಮ್ಯಾ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ರೈಟ್, ರಮ್ಯಾ ಅವರು ಹೇಳ್ತಾ ಇದ್ರು, ಬಾಯಿ ಬಂದಂಗೆಲ್ಲ ಕೆಟ್ಟದ ಮೆಸೇಜ್ ಮಾಡ್ತಾರೆ ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ವಾ? ಹಾಗಿದ್ರೆ ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಏನೋ ಒಂದು ಅನ್ನಿಸ್ತು, ಅವರ ಮನಸ್ಸಿನ ಭಾವನೆನ ಅವರು
ಪೋಸ್ಟ್ ಮಾಡಿದ್ರು ಅಂತ ಅವ್ರನ್ನ ಕೆಟ್ಟದಾಗಿ ಅವ್ರು ಹೇಳೋದಲ್ಲ, ಎಷ್ಟು ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾ ಹೋಗೋದು, ಹೆದರಿಸ್ತಾ ಹೋಗೋದು, ಇದೆಲ್ಲ ಮಾಡಬಾರ್ದಲ್ವಾ? ಎನಿವೇ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.